ನಮಸ್ಕಾರ. ಕಾರ್ಬಾಕ್ಸಿಲಿಕ್ ಆಸಿಡ್ ಡಿಸ್ಕಷನ್ ನಡೆದಿತ್ತು. ಅದರ ಅಸಿಡಿಕ್ ಕ್ಯಾರೆಕ್ಟರ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಇನ್ ದ ಪ್ರೀವಿಯಸ್ ವಿಡಿಯೋ. ಅದ್ರ ಕಾಂಜುಗೇಟ್ ಬೇಸ್ ನೋಡಿ, ಆ ಕಾಂಜುಗೇಟ್ ಬೇಸ್ ಎಷ್ಟು ಸ್ಟೇಬಲ್ ಇರ್ತೈತಿ ಅಷ್ಟೇ ಆಸಿಡ್ ಇರ್ತೈತಿ ಅನ್ನೋ ಡಿಸ್ಕಷನ್ ನಮ್ದು ನಿಂತಿತ್ತು. ಆಮೇಲೆ ಅದ್ರ ಜೋಡಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರ ಅದ್ರ ಕಾಂಜುಗೇಟ್ ಬೇಸ್ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಅದ್ರ ಜೋಡಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತಂದ್ರ ಕಾಂಜುಗೇಟ್ ಬೇಸ್ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ. ಇಲ್ಲಿ ತನಕ ಡಿಸ್ಕಷನ್ ಆಗಿತ್ತು. ಸೊ ಈ ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಬಗ್ಗೆ ಇನ್ನೊಂದು 2 ಪಾಯಿಂಟ್ ಡಿಸ್ಕಷನ್ ಮಾಡುವುದಾವು. ಅದನ್ನ ಮಾಡಿ ರೆಸ್ಟ್ ಆಫ್ ದ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನು ಡಿಸ್ಕಸ್ ಮಾಡೋಣ ಅಂತ ಈ ವಿಡಿಯೋ ಒಳಗೆ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಜನರಲ್ ಫಾರ್ಮ್ ಹೆಂಗ್ ಬರೀತೀರಿ ನೀವು? RCOOH ಅಥವಾ ಹೆಂಗ್ ಬರೀತೀರಿ? RC⋅OH. ಇದನ್ನ ನಾನು ಇದ್ರ ಕಾಂಜುಗೇಟ್ ಬೇಸ್ ಬರುತ್ತೆ ಅಂದ್ರೆ RC⋅O- ಪ್ಲಸ್ H ಪ್ಲಸ್ ಆಸಿಡ್ H ಪ್ಲಸ್ ಅನ್ನ ಲೂಸ್ ಮಾಡ್ಕೊತೀವಿ. ಸೊ ಇದು ಆಸಿಡ್, ಇದು ಅದರದ್ದು ಕಾಂಜುಗೇಟ್ ಬೇಸ್. ಈಗ ನಾನು ಇದಕ್ಕೆ Ka ಬರ್ತೀನಿ ಅನ್ಕೊಳ್ಳಿ. Ka ಅಂದ್ರೆ ಏನು? ಕಾನ್ಸ್ಟಂಟ್. ಅದು ಎದ್ರ ಕಾನ್ಸ್ಟಂಟ್? ಅಸಿಡಿಕ್ ಕಾನ್ಸ್ಟಂಟ್. ಈಗ ಇದ್ರದ್ದು ನಾನು Ka ಬರಿತೀನಿ ಅನ್ಕೊಳ್ಳಿ. Ka ಇಸ್ ಈಕ್ವಲ್ಸ್ ಟು ಇದು ಆಸಿಡ್ ಕಾನ್ಸ್ಟಂಟ್. ಇದು ಈಗ ಹೆಂಗ್ ಬರೀಬೇಕಂದ್ರ Kc ಬರೀತಿದ್ರಲ್ಲ, ಈಗ ರಿವರ್ಸಿಬಲ್ ರಿಯಾಕ್ಷನ್ ಇದ್ದಾಗ ಈಕ್ವಿಲಿಬ್ರಿಯಂ ಅಟೈನ್ C⁻C ಇಂಟು D⁻D ಡಿವೈಡೆಡ್ ಬೈ A⁻A ಇಂಟು B⁻B ಬರೀತಿದ್ವಲ್ಲ ಹಂಗ. ಸೊ ಸಿ ಅಂದ್ರೆ ಎರಡು ಪ್ರಾಡಕ್ಟ್ ಇದೆ ರಿಯಾಕ್ಟೆಂಟ್ ಅಂತ ಕನ್ಸಿಡರ್ ಮಾಡಿ. ಕಾನ್ಸಂಟ್ರೇಷನ್ ಆಫ್ ದಿಸ್ RCOO ಮೈನಸ್ ಬರ್ತೀನಿ, ಇದನ್ನ RCOO ಮೈನಸ್ ಇಂಟು ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ RCOOH. ಸೊ ಈ ಟೈಪ್ ಬರೆದ್ರ ಇದನ್ನ ಯಾಕೆ ಇಲ್ಲಿ Ka ತಗೊಂಡ್ಬಂದಿನಿ ಅಂದ್ರೆ ಎಕ್ಸಾಮ್ ನಾಗ ಏನ್ ಕೇಳೋ ಪಾಸಿಬಿಲಿಟಿ ಇರ್ತೈತಿ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗ 4 ಕಂಪೌಂಡ್ಸ್ Ka ವ್ಯಾಲ್ಯೂ ಕೊಡ್ತಾರೆ. 4 ಕಾರ್ಬಾಕ್ಸಿಲಿಕ್ ಆಸಿಡ್ ಅದಾವ ಅನ್ಕೋರಿ. 4 ಕಾರ್ಬಾಕ್ಸಿಲಿಕ್ ಆಸಿಡ್ ಅದಾವ ಅನ್ಕೋರಿ ಕಂಪೌಂಡ್ ಆಪ್ಷನ್ಸ್ ಒಳಗ. ಅದ್ರದ್ದು ಎಲ್ಲಾದ್ರದ್ದು Ka ಕೊಡ್ತಾರೆ, Ka ವ್ಯಾಲ್ಯೂ. ಸೊ ನಾ ಏನ್ ಹೇಳ್ತೀನಿ, ಹೈಯರ್ ದ ವ್ಯಾಲ್ಯೂ ಆಫ್ Ka, higher the value of Ka, stronger is the acid. Stronger is the acid. ಆ 4 ಒಳಗೆ ಯಾವ್ದು ಸ್ಟ್ರಾಂಗ್ ಆಸಿಡ್ ಹೇಳ್ರಿ ಅಂತ ಕೇಳಿದ್ರೆ ಅನ್ಕೋರಿ. 4 ಕಾರ್ಬಾಕ್ಸಿಲಿಕ್ ಆಸಿಡ್ ಕೊಟ್ಟು ಆ 4ರದ್ದು Ka ವ್ಯಾಲ್ಯೂ ಕೊಟ್ಟು ಯಾವ್ದು ಸ್ಟ್ರಾಂಗರ್ ಆಸಿಡ್ ಹೇಳ್ರಿ ಅಂತ ಕೇಳಿದ್ರೆ ಇದನ್ನ ಯೂಸ್ ಮಾಡೋದು ನೀವು ಪಾಯಿಂಟ್. ಹೈಯರ್ ದ ವ್ಯಾಲ್ಯೂ ಆಫ್ Ka, ಸ್ಟ್ರಾಂಗರ್ ಇಸ್ ದ ಆಸಿಡ್. ಎದ್ರದ್ದು Ka ವ್ಯಾಲ್ಯೂ ಜಾಸ್ತಿ ಇರ್ತೈತಿ ಅದು ಸ್ಟ್ರಾಂಗ್ ಆಸಿಡ್. ಹೆಂಗ್ ಹೇಳ್ತೀವಿ, ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂತ ಅದಕ್ಕೆ ಇದನ್ನ ನಾನು ಇಲ್ಲಿ ಬರ್ದಿತ್ತು. ಈಗ ನೋಡ್ರಿ, ಒಂದು ಆಸಿಡ್ HCl ಎಕ್ಸಾಂಪಲ್ ನಾ ತಗೊಂಡ್ರೆ, ಒಂದು ಆಸಿಡ್ ಏನ್ ಮಾಡ್ತೈತ್ರಿ, ಒಂದು ಆಸಿಡ್ ಪ್ರಾಪರ್ಟಿ ಬೇಸಿಕ್ ಕ್ರೈಟೀರಿಯಾ ಅದು ಆಸಿಡ್ ಕರ್ಸ್ಕೋಬೇಕು ಅಂದ್ರ ಬೇಸಿಕ್ ಅದು ಏನ್ ಮಾಡ್ಬೇಕು? H ಪ್ಲಸ್ ಡೊನೇಟ್ ಮಾಡ್ಬೇಕು. ಸೊ ಇದನ್ನ ನಾವು ನೀರಾಗ ಹಾಕಿದ್ರೆ ಏನಾಗುತ್ತೆ? H ಪ್ಲಸ್ ಪ್ಲಸ್ Cl ಮೈನಸ್ ಆಗುತ್ತೆ. ಸೊ ಅದ ಕಾಂಟೆಕ್ಸ್ಟ್ ನ ಇದನ್ನ ವಿಚಾರ ಮಾಡಿದ್ರ, ಸೊ ಇದು ಆಸಿಡ್ ಹೊಂದಿದ್ರಿ ನಮ್ದು. ಇದು ಆಸಿಡ್ ಏನ್ ಕೊಡ್ಬೇಕು? H ಪ್ಲಸ್ ಕೊಡ್ಬೇಕು, ಕೊಡಕತ್ತೈತಿ. ಸೊ ಜಾಸ್ತಿ H ಪ್ಲಸ್ ಕೊಟ್ಟಷ್ಟು ಅಥವಾ ಈಸಿಲಿ H ಪ್ಲಸ್ ಕೊಟ್ಟಷ್ಟು ಅದರ ಆಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತೈತಿ ಅಂತ ಅನ್ಕೋಬಹುದು ನಾವು. ಸೊ ಇಲ್ಲಿ ಬರ್ರಿ, ಈಗ ನೋಡ್ರಿ, ಇದು ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಡಿಸೋಸಿಯೇಟ್ ಆಗಿ ಒಂದು ಆನಯಾನ್ ಕ್ಯಾಟಯಾನ್ ಮಾಡಿದಾಗ ಕ್ಯಾಟಯಾನ್ H ಪ್ಲಸ್, ಕ್ಯಾಟಯಾನ್ ನಮ್ದು H ಪ್ಲಸ್. ಸೊ ಹಿಂಗದ ಡಿಸೋಸಿಯೇಟ್ ಆದಾಗ ಇಲ್ಲಿ ನ್ಯೂಮರೇಟರ್ನಾಗ ಇವು ಎರಡು ಅದಾವು, ಡಿನಾಮಿನೇಟರ್ನಾಗ ಇದೈತಿ. ಸೊ ಈಗ ಇದ್ರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರ, H ಪ್ಲಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರ ಅದು ಜಾಸ್ತಿ ಆಸಿಡಿಕ್. ಯಾವುದೋ ಒಂದು ಆಸಿಡ್ನಾಗ ಏನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ H ಪ್ಲಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ ಜಾಸ್ತಿ ಆಸಿಡಿಕ್. ಅದಕ್ಕೂ K ವ್ಯಾಲ್ಯೂಗೂ ಏನ್ ಸಂಬಂಧ ಅಂದ್ರೆ, ಈಗ ನೋಡ್ರಿ, ಇವು ಎರಡದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು. ಈಗ ನಾನು ಇದ್ರಾಗ 100 ಮಾಲಿಕ್ಯೂಲ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಂಡಿದ್ದೆ ಅಂದ್ರೆ ನಂಗೆ 95 ಆನಯಾನ್ 95 ಕ್ಯಾಟಯಾನ್ ಬಂದಾವ ಅನ್ಕೋರಿ. ಸೊ ಆಲ್ಮೋಸ್ಟ್ ಎಲ್ಲ ಡಿಸೋಸಿಯೇಟ್ ಆಗ್ಯಾವ. ಸೊ ಇದ್ರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತೈತಿ. ಇವೆರಡದ್ದು ಕಾನ್ಸಂಟ್ರೇಷನ್ ಅಂದ್ರೆ ಅವು ನ್ಯೂಮರೇಟರ್ನಾಗ ಅದಾವು, ಇದು ಡಿನಾಮಿನೇಟರ್ನಾಗ. ಸೊ ಇದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಅಂದ್ರೆ
ನ್ಯೂಮರೇಟರ್ ವ್ಯಾಲ್ಯೂ ಜಾಸ್ತಿ ಅಂದ್ರೆ ಈ ಕೆ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ. ಈ ನ್ಯೂಮರೇಟರ್ ವ್ಯಾಲ್ಯೂ ಜಾಸ್ತಿ ಆಗ್ಬೇಕಂದ್ರೆ H% ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬೇಕು. ಇದ್ರ ಜೋಡಿ H% ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬೇಕು. ಸೊ H% ಕಾನ್ಸಂಟ್ರೇಷನ್ ಜಾಸ್ತಿ ಅಂದ್ರೆ ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ. ಸೊ ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆತು, ಆಮೇಲೆ ಅದ್ರ ಜೋಡಿ ಕೆ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ. ಸೊ ಈ ಎರಡದ್ದು ಪ್ರೊಡಕ್ಟ್ ಸೈಡ್ ನ ಇದ್ದಿದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಆ ಪ್ರೊಡಕ್ಟ್ ಸೈಡ್ ಇದ್ದಿದ್ದು ಇದ್ರಾಗೆಲ್ಲ ಅದಾವು ನ್ಯೂಮರೇಟರ್ ಮೇಲೆ. ಸೊ ನ್ಯೂಮರೇಟರ್ ವ್ಯಾಲ್ಯೂ ಜಾಸ್ತಿ ಅಂದ್ರೆ ಇದ್ರದ್ದು ಓವರ್ ಆಲ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಅಸಿಡಿಕ್ H% ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದ್ರಿಂದ ನಾವು ಹೇಳ್ಬೋದು ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಐತೆ ಅಂತ ಹೇಳ್ಬೋದು. ಅದರಿಂದನೂ ಕೆ ವ್ಯಾಲ್ಯೂ ಜಾಸ್ತಿ ಅಂತ ಹೇಳ್ಬೋದು. ಸೊ ಆ ಮೂರನ್ನು ಕನೆಕ್ಟ್ ಮಾಡಿ ನಾನು ಹಿಂಗೆ ಹೇಳ್ಬೋದು. ಸೊ ಐ ಕ್ಯಾನ್ ಮೇಕ್ ದಿಸ್ ಸ್ಟೇಟ್ಮೆಂಟ್: ಹೈಯರ್ ದ ವ್ಯಾಲ್ಯೂ ಆಫ್ ಕೆ ಎ ಸ್ಟ್ರಾಂಗರ್ ಇಸ್ ದ ಆಸಿಡ್. ಹೈಯರ್ ದ ವ್ಯಾಲ್ಯೂ ಆಫ್ ಕೆ ಎ ಸ್ಟ್ರಾಂಗರ್ ಇಸ್ ದ ಆಸಿಡ್. ಈ ಪಾಯಿಂಟ್ ಅನ್ನ ಒಂದು ಕಡೆ ಬರೆದಿಟ್ಕೋರಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಇಲ್ಲೇ ಬರೀತೀನಿ ಪಾಯಿಂಟ್: higher the value of pKa, higher the value of pKa, weaker is the acid. Higher the value of pKa, weaker is the acid. Higher the value of Ka, stronger is the acid. ಅಂದ್ರೆ Ka value ಜಾಸ್ತಿ ಆದ್ರೆ acid strength ಜಾಸ್ತಿ ಆಗುತ್ತೆ. pKa value ಜಾಸ್ತಿ ಆದ್ರೆ acidic strength ಕಡಿಮೆ ಆಗುತ್ತೆ. Higher the value of pKa, weaker is the acid. Now what is pKa? pKa is ಇಲ್ಲಿ ಬರೀತೀನಿ, ಕವರ್ ಆಗುತ್ತೆ ಇಲ್ಲಿ ಬರ್ತೀನಿ, ನಾನು ಚೆಕ್ ಮಾಡ್ತೀನಿ. pKa is equals to minus log Ka, negative log of Ka. So ನಾವು ಇದನ್ನ ಆಲ್ರೆಡಿ pKa pKb ಫಸ್ಟ್ ಇಯರ್ ಈಕ್ವಿಲಿಬ್ರಿಯಂ ಚಾಪ್ಟರ್ ನಲ್ಲಿ ಬಂದಿರ್ತಾವ. ಸೊ ಇದ್ರದ್ದು ಕೆ ಎದ್ ನೆಗೆಟಿವ್ ಲಾಗ್ ತಗೊಂತೀವಿ ನಾವು. ಕೆ ಎದ್ ನೆಗೆಟಿವ್ ಲಾಗ್ ತಗೊಂಡ್ರೆ ಆಬ್ವಿಯಸ್ಲಿ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ. ಫಸ್ಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇತ್ತು. ಎದ್ರದ್ದು ಕೆ ಎದ್ದು ಮತ್ತೆ ಅಸಿಡಿಕ್ ಸ್ಟ್ರೆಂತ್ ಇತ್ತು. ಹೈಯರ್ ದ ವ್ಯಾಲ್ಯೂ ಆಫ್ ಕೆ ಎ ಸ್ಟ್ರಾಂಗರ್ ಇಸ್ ದ ಆಸಿಡ್ ಇತ್ತು. ಸೊ ಈ ಕೆ ಎದ್ ನೆಗೆಟಿವ್ ಲಾಗ್ ತಗೊಂಡ್ರೆ ಏನ್ ಬರುತ್ತಲ್ಲ ಅದು ಪಿ ಕೆ ಎ. ಸೊ ನೆಗೆಟಿವ್ ಲಾಗ್ ತಗೊಂಡಿರಿ ಅಂದ್ರೆ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇತ್ತು, ಅದೇನಾಗುತ್ತೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ. ಹೈಯರ್ ದ ವ್ಯಾಲ್ಯೂ ಆಫ್ ಪಿ ಕೆ ಎ, ವೀಕರ್ ಇಸ್ ದ ಆಸಿಡ್. ಸೊ ಈ ಪಾಯಿಂಟ್ ಒಂದು ಆ ಪಾಯಿಂಟ್ ಒಂದು ಗೊತ್ತಿದ್ರೆ ಇದ್ರ ಈ ಕಾನ್ಸೆಪ್ಟ್ ಮೇಲೆ ಏನು ಕ್ವಶನ್ಸ್ ಬಂದ್ರು ಆನ್ಸರ್ ಮಾಡಬಹುದು. ಓಕೆ, ಸೊ ಅಸಿಡಿಕ್ ಕ್ಯಾರೆಕ್ಟರ್ ಬಗ್ಗೆ ನಾವು ಲಾಟ್ ಆಫ್ ಡಿಸ್ಕಷನ್ಸ್ ಮಾಡಿವಿ ಇನ್ ಪ್ರೀವಿಯಸ್ ವಿಡಿಯೋ ಆಗಿರಬಹುದು, ಈ ವಿಡಿಯೋ ಒಳಗೂ. ಇವನ್ನೆಲ್ಲ ಅತಿ ಇಂಪಾರ್ಟೆಂಟ್ ಬೋತ್ ಇನ್ ದ ಕಂಟೆಕ್ಸ್ಟ್ ಆಫ್ ದ ಬೋರ್ಡ್ ಎಕ್ಸಾಮ್ಸ್ ಆಸ್ ವೆಲ್ ಆಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳೋದೈತಿ ಇದ್ರ ಬಗ್ಗೆ. ಸೊ ಬಿಫೋರ್ ಐ ಗೋ ದೇರ್, ನೀವು ಒಮ್ಮೆ ಅನಲೈಸ್ ಮಾಡ್ರಿ, ವಿಚಾರ ಮಾಡ್ರಿ and note it down. ಈ ಪಾಯಿಂಟ್ ಅರ್ಥ ಮಾಡಿ. ಇದ್ರ ಮೇಲೆ ಲೈಟ್ ಬಿದ್ದಿದ್ದು ಕಾಣುವಲ್ದು ಅಂದ್ರೆ ಇಲ್ಲಿ ಇದನ್ನ ಮೇಲೆ ಬರೀತೀನಿ ನಾನು. ಈ ಪಾರ್ಟ್ ಇದು ಆರ್ ಇದ್ರಿ, ಇಲ್ಲಿ ಆರ್, ಈ ಪಾರ್ಟ್ ಅಷ್ಟೇ ಇಲ್ಲಿ ಮೇಲೆ ಬರೀತೀನಿ. ಆರ್ COO ಮೈನಸ್, ಇದು ಇಲ್ಲಿ ಬರ್ಬೇಕು. ಇಲ್ಲಿ ಲೈಟ್ ಬಿದ್ದಿದ್ದು ಕಾಣೋದಂದ್ರೆ ಇಲ್ಲಿ ಬರ್ಬೇಕು. ಓಕೆ, ನಮಗ ಆಲ್ರೆಡಿ ಏನ್ ಗೊತ್ತು, ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಆಲ್ಕೋಹಾಲ್ಸ್ ಕಿಂತ ಸ್ಟ್ರಾಂಗರ್ ಆಸಿಡ್ಸ್ ಅಂತ ನೀನು ಡಿಸ್ಕಷನ್ ಮಾಡಿದ್ವಿ ನಾವು. ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಆರ್ ಸ್ಟ್ರಾಂಗರ್ ಆಸಿಡ್ಸ್ ದನ್ ಆಲ್ಕೋಹಾಲ್ಸ್. ಈಗ ಏನ್ ಮಾಡೋದು, ವಿಲ್ ಕಂಪೇರ್ ದ acidic strength of carboxylic acids and phenols. We know carboxylic acids are more acidic or are stronger acids than alcohols. Now we compare the acidic strength of carboxylic acids and phenols. So ಏನು ಮಾಡೋಣ, ಫಿನಾಲ್ ತಗೊಂಡಿದ್ದೀನಿ ನಾನಿಲ್ಲಿ. ಫಿನಾಲ್, ಇದು ನಮ್ಮ ಫಿನಾಲ್. ಇದ್ರದ್ದು ಕಾಂಜುಗೇಟ್ ಬೇಸ್ ಬರೀತೀನಿ. ಇದು ಕಾಂಜುಗೇಟ್ ಬೇಸ್ ಬರೆದ್ರ ಇದು O ಮೈನಸ್ ಪ್ಲಸ್ H ಪ್ಲಸ್. ಇದು ಫಿನಾಕ್ಸೈಡ್ ಅಯಾನ್, ಫಿನಾಕ್ಸೈಡ್ ಅಯಾನ್. ಇದು ನಮ್ದು ಫಿನಾಲ್. ಇಲ್ಲಿ ಕಾರ್ಬೋಕ್ಸಿಲಿಕ್ ಆಸಿಡ್ ತಗೊಳ್ಳೋಣ. RCOOH RCOO ಮೈನಸ್, ಇದು ಹಿಂಗೂ ಬರೀಬಹುದು. ಓಕೆ, ಇದು ಸದೇಶ ಬರೆದಿದ್ದೀನಿ. RCOO ಮೈನಸ್, ಇದನ್ನು ಕಾರ್ಬೋಕ್ಸಿಲೇಟ್ ಅಯಾನ್, ಕಾರ್ಬೋಕ್ಸಿಲೇಟ್ ಅಯಾನ್.
ಪ್ಲಸ್ ಇದು H ಪ್ಲಸ್. ಸೊ ಇಲ್ಲೇ ಫಿನಾಲ್ ಐತಿ, ಇದು ಅದರದ್ದು ಕಾಂಜುಗೇಟ್ ಬೇಸ್, ಇದು ಕಾರ್ಬಾಕ್ಸಿಲಿಕ್ ಆಸಿಡ್, ಇದು ಅದರದ್ದು ಕಾಂಜುಗೇಟ್ ಬೇಸ್. ಸೊ ಕಾಂಜುಗೇಟ್ ಬೇಸ್ ಯಾವುದು ಕಂಪ್ಯಾರಿಟಿವ್ಲಿ ಸ್ಟೇಬಲ್ ಇರ್ತಾವು ಅದ್ರದ್ದು ಆಸಿಡ್ ಮೋರ್ ಆಸಿಡಿಕ್ ಇರ್ತೈತಿ. ಈ ಪಾಯಿಂಟ್ ನಮ್ಗೆ ಗೊತ್ತು. ಸೊ ಈ ಪಾಯಿಂಟ್ ಯೂಸ್ ಮಾಡಿ ಕಾರ್ಬಾಕ್ಸಿಲಿಕ್ ಆಸಿಡ್ ಜಾಸ್ತಿ ಆಸಿಡಿಕ್ಕೋ ಇನ್ನು ಫಿನಾಲ್ಸ್ ಜಾಸ್ತಿ ಆಸಿಡಿಕ್ಕೋ ಅನ್ನೋದನ್ನ ಸ್ಟಡಿ ಮಾಡೋಣ. ಓಕೆ, ಸೊ ಇಲ್ಲಿ ನಮ್ಗೆ ಏನ್ ಗೊತ್ತು, ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವು, ಅವು ಇವು ಇಲ್ಲಿರೋ ಪೈ ಎಲೆಕ್ಟ್ರಾನ್ಸ್ ರಿಪೆಲ್ ಆಗ್ತಾವು, ಇದು ಇಲ್ಲಿ ಬರ್ತೈತಿ, ಇಲ್ಲಿ ನೆಗೆಟಿವ್ ಚಾರ್ಜ್ ಬರ್ತೈತಿ, ಆಮೇಲೆ ಇದು ರಿಪೆಲ್ ಆಗಿ ಇಲ್ಲಿ ನೆಗೆಟಿವ್ ಚಾರ್ಜ್ ಬರ್ತೈತಿ, ಇದು ರಿಪೆಲ್ ಆಗಿ ಇಲ್ಲಿ ನೆಗೆಟಿವ್ ಚಾರ್ಜ್ ಬರ್ತೈತಿ, ವಾಪಸ್ ಏನೋ ಹೋಗ್ತೈತಿ. ಇದು ನಮ್ಗೆ ಗೊತ್ತು, ಆಲ್ರೆಡಿ ನಾವು ಫಿನಾಲ್ಸ್ ಒಳಗೆ ಕಲ್ತೀವಿ. ಸೊ ಫಿನಾಕ್ಸೈಡ್ ಅಯಾನ್ ಒಳಗ ನೆಗೆಟಿವ್ ಚಾರ್ಜ್ ಇಸ್ ರೆಸೋನೆನ್ಸ್ ಸ್ಟೆಬಿಲೈಸ್ಡ್. ಸೊ ನೆಗೆಟಿವ್ ಚಾರ್ಜ್ ಯಾವ್ದೋ ಒಂದು ಆಟಮ್ ಮೇಲೆ ಇದ್ರ ಅದಕ್ಕದು ಲೈಕ್ ಆಗಂಗಿಲ್ಲ, ನಮಗೆ ಗೊತ್ತು. ಇಟ್ ವಾಂಟ್ಸ್ ಟು ಗೆಟ್ ರಿಡ್ ಆಫ್ ಇಟ್, ನಮಗೆ ಗೊತ್ತು. ಚಾರ್ಜ್ ಹೋದಷ್ಟು ಅಥವಾ ಚಾರ್ಜ್ ಎಫೆಕ್ಟ್ ಕಡಿಮೆ ಆದಷ್ಟು ಅದು ಜಾಸ್ತಿ ಸ್ಟೇಬಲ್ ಆಗುತ್ತೆ. ಸೊ ಏನಾಗುತ್ತೆ, ಚಾರ್ಜ್ ಮೂರ್ ಆಟಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಥವಾ ರೆಸೋನೆನ್ಸ್ ಸ್ಟೆಬಿಲೈಸ್ ಆಗುತ್ತೆ. ಸೊ ಹಿಂಗೆ ರೆಸೋನೆನ್ಸ್ ಸ್ಟೆಬಿಲೈಸ್ ಆಗ್ತದೆ ಅಂದ್ರೆ ಡೆಫಿನೆಟ್ಲಿ ಚಾರ್ಜ್ ನೆಗೆಟಿವ್ ಚಾರ್ಜ್ ಎಫೆಕ್ಟ್ ಇದ್ರ ಮೇಲೆ ಕಡಿಮೆ ಆಗ್ತದೆ. ನೆಗೆಟಿವ್ ಚಾರ್ಜ್ ಎಫೆಕ್ಟ್ ಇದ್ರ ಮೇಲೆ ಕಡಿಮೆ ಆತಂದ್ರೆ ಇದು ಸ್ಟೇಬಲ್ ಆಗ್ತದೆ. ಇದು ಸ್ಟೇಬಲ್ ಆಯ್ತು ಅಂದ್ರೆ ಇದು ಎಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತದೆ ಅಂತ ಅನ್ಬೋದು. ಸೊ ಇದ್ರದ್ದು ಕಾಂಜುಗೇಟ್ ಬೇಸ್ ನೋಡ್ರಿ. ಇದು ನಾವು ನಿನ್ನೆ ಅಂದ್ರೆ ಪ್ರಿವಿಯಸ್ ವಿಡಿಯೋ ಒಳಗರ ನೋಡಿದ್ವಿ. ಇದು ನಾವು ಹಿಂಗೆ ಹಾಕಿದ್ವಿ, ಇಲ್ಲೊಂದು O, ಇಲ್ಲೊಂದು O, ಇಲ್ಲಿ ಡಬಲ್ ಬಾಂಡ್ ಕ್ಯಾರೆಕ್ಟರ್, ಪಾರ್ಷಿಯಲ್ ಡಬಲ್ ಬಾಂಡ್, ಯಾಕಂದ್ರೆ ಇಲ್ಲೊಂದು ಇರುತ್ತೆ ಡಬಲ್ ಬಾಂಡ್, ಇಲ್ಲೊಂದು ಇರುತ್ತೆ. ಆಮೇಲೆ ನೆಗೆಟಿವ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದೀಸ್ ಟು ಆಕ್ಸಿಜನ್ಸ್. ಇಲ್ಲಿ ನೋಡ್ರಿ, ಈಗ ನೀವು ವಿಚಾರ ಮಾಡಿ ಹೇಳಿ, ಇಲ್ಲಿ ನೆಗೆಟಿವ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ 3 ಆಟಮ್ಸ್. ಇಲ್ಲಿ ನೆಗೆಟಿವ್ ಚಾರ್ಜ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ 2 ಆಟಮ್ಸ್. ಸೊ ನೆಗೆಟಿವ್ ಚಾರ್ಜ್ ಎಫೆಕ್ಟ್ ಇಲ್ಲಿ 3 ಆಟಮ್ ನಡು ಡಿಸ್ಟ್ರಿಬ್ಯೂಟ್ ಆದ್ರೆ ಇಲ್ಲಿ 2 ಆಟಮ್ ನಡು ಡಿಸ್ಟ್ರಿಬ್ಯೂಟ್ ಆಗಿದೆ ನೆಗೆಟಿವ್ ಚಾರ್ಜ್. ಸೊ ನೆಗೆಟಿವ್ ಚಾರ್ಜ್ ಎಫೆಕ್ಟ್ ಇಲ್ಲೇ ಕಡಿಮೆ. ಸೊ ಇಲ್ಲೇ ಕಡಿಮೆ ಅಂದ್ರ ಇದು ಮೋರ್ ಸ್ಟೇಬಲ್, ಇದು ಕಾಂಜುಗೇಟ್ ಬೇಸ್ ಮೋರ್ ಸ್ಟೇಬಲ್, ಸೊ ಇದು ಮೋರ್ ಅಸಿಡಿಕ್. ಸೊ ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದ್ಯಾನ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಅನ್ಕೊಂಡ್ರೆ ಅದು ನಮ್ದು ಅದು ತಪ್ಪು. ಎದಕ್ ತಪ್ಪು, ಏನ್ ತಪ್ಪು? ಫಸ್ಟ್ ಆಫ್ ಆಲ್ ನಮ್ಗೆ ಈ ಡಿಸ್ಕಷನ್ ಇನ್ನೊಂದು ಬರೋಣ. ಈಗ ನೋಡ್ರಿ, ಈ ನೆಗೆಟಿವ್ ಚಾರ್ಜ್ ಜಾಸ್ತಿ ಐಟಮ್ಸ್ ನಡು ಡಿಸ್ಟ್ರಿಬ್ಯೂಟ್ ಆತಂದ್ರೆ ಅದ್ರ ಎಫೆಕ್ಟ್ ಕಡಿಮೆ ಆಗುತ್ತೆ. ನಾನು ನಿನ್ನೆ ಹೇಳಿದ್ದೆ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಒಂದು 50 ಕಿಲೋ ಬ್ಯಾಗ್. ಸೊ ಈಗ ಆ 50 ಕಿಲೋ ಬ್ಯಾಗ್ ಇಲ್ಲಿ 3 ಮಂದಿ ಹೊತ್ತುಕೊಂಡಾರ, ಇಲ್ಲಿ 50 ಕಿಲೋ ಬ್ಯಾಗ್ ಅನ್ನ 2 ಹೊತ್ತುಕೊಂಡಾರ. ಸೊ ಇಲ್ಲಿ 2 ಮೇಲೆ ಜಾಸ್ತಿ ಭಾರ ಬೀಳುತ್ತೆ, ಇಲ್ಲಿ 3 ಮಂದಿಗೆ ಇಲ್ಲಿ ಎಷ್ಟು ಭಾರ ಬೀಳಂಗಿಲ್ಲ. ಸೊ ಇಲ್ಲಿ ಜಾಸ್ತಿ ರಿಲೀಫ್ ಅಥವಾ ಇದು ಜಾಸ್ತಿ ಸ್ಟೇಬಲ್. ಈ ಕಾಂಜುಗೇಟ್ ಬೇಸ್ ಜಾಸ್ತಿ ಸ್ಟೇಬಲ್ ಅಂದ್ರೆ ಇದು ಮೋರ್ ಅಸಿಡಿಕ್ ಇರಬೇಕಾಗಿತ್ತಿಲ್ಲ. ಫಿನಾಲ್ ಶುಡ್ ಹ್ಯಾವ್ ಬೀನ್ ಮೋರ್ ಅಸಿಡಿಕ್ ದ್ಯಾನ್ carboxylic acid because conjugate base of phenol is more stable than conjugate base of carboxylic acid. So this is more stable than this should be more acidic than this, and the conjugate base of a phenol is more stable than, if it is more stable than conjugate base of carboxylic acid, phenol should be more acidic than carboxylic acid, but it is not the case. ಯದಕ್ಕಪ್ಪ, ಅಲ್ಲಿ 3 ಆಟಮ್ ಇಲ್ಲಿ 2 ಆಟಮ್ ಅಲ್ಲೇ ಭಾರ ಹಂಚಿಕೊಳ್ಳೋದು ಜಾಸ್ತಿ ಆಗಿದೆ ಅಂದ್ರೆ ಅದು ಜಾಸ್ತಿ ಸ್ಟೇಬಲ್ ಇರಬೇಕಾಗಿತ್ತು, ಆದ್ರೆ ಹಂಗಿಲ್ಲ. ದ ಕಾಂಜುಗೇಟ್ ಬೇಸ್ ಆಫ್ carboxylic acid, that is carboxylate ion, ಈ conjugate base is more stable than phenoxide ion. This conjugate base is more stable than this conjugate base. ಎದಕ್ಕೆ, ಅಲ್ಲಿ 3 ಆಟಮ್ ಇಲ್ಲಿ 2 ಆಟಮ್ ನಾವು ಇದು ಯಾಕೆ ಜಾಸ್ತಿ ಸ್ಟೇಬಲ್ ಅಂದ್ರೆ ಲಕ್ಷ ಕೊಡ್ರಿ, ಇಲ್ಲಿ ಈ ನೆಗೆಟಿವ್ ಚಾರ್ಜ್ ಇಸ್ ಶೇರ್ಡ್ ಬಿಟ್ವೀನ್, ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ 2 atoms. What atoms? Oxygen atoms. 2 oxygen atoms. ಇಲ್ಲೇ ಈ ನೆಗೆಟಿವ್ ಚಾರ್ಜ್ ಇಸ್ ಶೇರ್ಡ್ or distributed between 3 what atoms? Carbon atoms. ಇಲ್ಲೇನಿರ್ತೈತಿ ಕಾರ್ಬನ್, ಇಲ್ಲಿ ಕಾರ್ಬನ್ ಇರ್ತೈತಿ. 3 ಕಾರ್ಬನ್ ಆಟಮ್ ನಡು ಶೇರ್ ಆಗೈತಿ, ಇಲ್ಲಿ 2 ಆಕ್ಸಿಜನ್ ಆಟಮ್ ನಡು ಶೇರ್ ಆಗೈತಿ. ಸೊ ದಿಸ್ ಇಸ್ ಮೋರ್ ಸ್ಟೇಬಲ್ ದನ್ ದಿಸ್. ಆಕ್ಸಿಜನ್ ನಡು ಶೇರ್ ಆಗೋದಕ್ಕೂ ಕಾರ್ಬನ್ ನಡು ಶೇರ್ ಆಗೋದಕ್ಕೂ ಏನ್ ಡಿಫರೆನ್ಸ್? ಹೌ ದಿಸ್ ಬಿಕಮ್ಸ್ ಮೋರ್ ಸ್ಟೇಬಲ್ ಅನ್ನೋ ಕ್ವಶನ್ ಬರ್ತೈತಲ್ಲ. Very simple answer. We know that oxygen is more electronegative than carbon. Oxygen is more electronegative than carbon. So
ಎಲೆಕ್ಟ್ರೋನೆಗೆಟಿವ್ ಆಟಮ್ಗೆ ನೆಗೆಟಿವ್ ಚಾರ್ಜ್ ಅನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಜಾಸ್ತಿ ಇರ್ತದೆ, ಈಸಿಲಿ ಅದು ಹ್ಯಾಂಡಲ್ ಮಾಡ್ತದೆ, ಬಿಕಾಸ್ ದ ಎಲೆಕ್ಟ್ರೋನೆಗೆಟಿವ್ ಆಟಮ್ ಇಟ್ ವಾಂಟ್ಸ್ ಎಲೆಕ್ಟ್ರಾನ್ಸ್. ಸೊ ಅಂತ ಆಟಮ್ ಅಂದ್ರೆ ಆಕ್ಸಿಜನ್ ಆಟಮ್ ವಿಚ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್ ಹ್ಯಾಸ್ ಬೆಟರ್ ಕೆಪಾಸಿಟಿ ಟು ಹ್ಯಾಂಡಲ್ ದ ನೆಗೆಟಿವ್ ಚಾರ್ಜ್. ಸೊ ಆ ಎರಡು ಈ ನೆಗೆಟಿವ್ ಚಾರ್ಜ್ ಶೇರ್ ಬಿಟ್ವೀನ್ ಟು ಆಕ್ಸಿಜನ್ ಆಟಮ್ಸ್. It might be 2, but it is 2 oxygen atoms. It might be 3, but they are 3 carbon atoms. So negative charge ಇಲ್ಲಿ 2 ಆಟಮ್ ನೋಡು ಶೇರ್ ಆಗೈತಿ, ಬಟ್ ಅಲ್ಲಿ 3 ಆಗೈತಿ, ಬಟ್ ಇಲ್ಲಿ 2 ಯಾವ ಓದು ಮ್ಯಾಟರ್ ಆಗುತ್ತೆ, ಆಕ್ಸಿಜನ್ ಅಲ್ಲೇ ಕಾರ್ಬನ್. ಅಂಡ್ ಈಗ ನಮ್ಗೆ ಏನ್ ಗೊತ್ತಾಯ್ತು, ಆಕ್ಸಿಜನ್ ನಮ್ಗೆ ಮೊದಲೇ ಗೊತ್ತಿತ್ತು, ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್. ಈಗ ಏನ್ ಗೊತ್ತಾಯ್ತು, ಆಕ್ಸಿಜನ್ ಈಸ್ ಬೆಟರ್ ಎಕ್ವಿಪ್ಡ್ ಇನ್ ಹ್ಯಾಂಡಲಿಂಗ್ ದಟ್ ನೆಗೆಟಿವ್ ಚಾರ್ಜ್. ಆ ನೆಗೆಟಿವ್ ಚಾರ್ಜ್ ಎಫೆಕ್ಟ್ ಕಡಿಮೆ ಮಾಡಾಕ ಯಾವ್ದು ಜಾಸ್ತಿ ಎಫೆಕ್ಟಿವ್ ಐತಿ, ಆಕ್ಸಿಜನ್ ಜಾಸ್ತಿ ಎಫೆಕ್ಟಿವ್ ಐತಿ ಆಸ್ ಕಂಪೇರ್ ಟು ಕಾರ್ಬನ್. ದೇರ್ಫೋರ್ ಅಲ್ಲಿ 3 ಇದ್ರು ಇಲ್ಲಿ 2 ಇದ್ರು ಈ ನೆಗೆಟಿವ್ ಚಾರ್ಜ್ ಇಲ್ಲೇ ಜಾಸ್ತಿ ಡಿಸ್ಟ್ರಿಬ್ಯೂಟ್ ಆದಂಗ, ಅಥವಾ ಇದು ಅದ್ರ ನೆಗೆಟಿವ್ ಚಾರ್ಜ್ ಎಫೆಕ್ಟ್ ಇಲ್ಲಿ ಕಡಿಮೆ ಆಗುತ್ತೆ ಅಲ್ಲಿಕಿನ, ಬಿಕಾಸ್ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್. ಸೊ ನೆಗೆಟಿವ್ ಚಾರ್ಜ್ ಎಫೆಕ್ಟ್ ಇಲ್ಲಿ ಕಡಿಮೆ ಆತಂದ್ರ carboxylate ion is more stable than phenoxide ion. The conjugate base of carboxylic acid, that is carboxylate ion, is more stable than conjugate base of phenol. Conjugate base of phenol ಅಂದ್ರೆ ಅದು phenoxide ion. So this is more stable than this. Andra carboxylic acids are more acidic than phenols. Carboxylic acids are more acidic than phenols. ಅಥವಾ carboxylic acids are more stronger acids than phenols. Carboxylic acids are stronger acids than phenols. ನಿನ್ನೆ ನಾವು carboxylic acids are more acidic ಅಥವಾ stronger acids than alcohols ಅಂತ ಪ್ರೂವ್ ಮಾಡಿದ್ವಿ. ಇವತ್ತು ನಾವು ಏನು ಪ್ರೂವ್ ಮಾಡಿದ್ವಿ, carboxylic acids are stronger acids than phenols ಅಂತಾನೂ ಪ್ರೂವ್ ಮಾಡಿದ್ವಿ. ಸೊ we can say carboxylic acids are more acidic ಅಥವಾ are stronger acids than alcohols and phenols. ಸೊ ಇದೆಲ್ಲ ಬರ್ಕೋರಿ, ಇಷ್ಟೊತ್ತು ನಾನು ಹೇಳಿದ್ದನ್ನು ಒಮ್ಮೆ ರಿಕಾಲ್ ಮಾಡ್ಕೋರಿ, ಒಂದೆರಡು ಪಾಯಿಂಟ್ ಅಥವಾ ಒಂದು ಪಾಯಿಂಟ್ ಡಿಕ್ಟೇಟ್ ಮಾಡ್ತೀನಿ ಅಂತ ಬರ್ಕೊಳ್ಳಿ. ಅದಕ್ಕೆ ನಮ್ಮದು ಇದು ಬರ್ಕೋರಿ, ಅರ್ಥ ಮಾಡ್ಕೊಂಡು ಬರ್ಕೋರಿ. ಓಕೆ, ಸೊ ನಾ ಇಲ್ಲೇ ಇನ್ನೇನೋ ಬರ್ದೀನಿ. ಈಗ ಏನು ಡಿಸ್ಕಷನ್ ಮುಗಿದಲ್ಲ ಅದರ ಡಿಸ್ಕಷನ್ ಕಂಟಿನ್ಯೂ ಇದೆ. ಫಸ್ಟ್ ಇಲ್ಲಿ ಬರ್ರಿ, ಇವನ್ನೆರಡು ಆಮೇಲೆ ನೋಡಿ, ಇಲ್ಲಿ ಬರ್ರಿ. ಈಗ ನಾ ಹೇಳಿದೆ ಫಿನಾಕ್ಸೈಡ್ ಅಯಾನ್ ಒಳಗ ನೆಗೆಟಿವ್ ಚಾರ್ಜ್ 3 ಆಟಮ್ ನಡು ಶೇರ್ ಆಗೈತಿ, ಬಟ್ ಅವು 3 ಆಟಮ್ ಕಾರ್ಬನ್ ಆಟಮ್. ಕಾರ್ಬಾಕ್ಸಿಲೇಟ್ ಅಯಾನ್ ಒಳಗ ನೆಗೆಟಿವ್ ಚಾರ್ಜ್ 2 ಆಟಮ್ ನಡು ಶೇರ್ ಆಗೈತಿ, ಅವು 2 ಆಕ್ಸಿಜನ್. ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್. ಸೊ ಆಕ್ಸಿಜನ್ ಇಸ್ ಮೋರ್, ಇಟ್ ವಿಲ್ ಹ್ಯಾಂಡಲ್ ದ ನೆಗೆಟಿವ್ ಚಾರ್ಜ್ ಬೆಟರ್ ಅಂತ ಹೇಳಿದ್ನಲ್ಲ, ಅದನ್ನ ಇಲ್ಲಿ ಪಾಯಿಂಟ್ ಬರ್ಸಿದ್ವಿ. When a negative charge goes on higher electronegative element, that is oxygen, the resonance will be more effective. And the ಎರಡು ಆಕ್ಸಿಜನ್ ನಡು ಶೇರ್ ಆಗುತ್ತಲ್ಲ, the resonance will be more effective. Hence that conjugate base will be more stable, and hence that acid will be more acidic. ಆ ಪಾಯಿಂಟ್ ಹೇಳಿದ್ನ ಇಲ್ಲಿ ಬರ್ದೀನಿ, ನೀವು ಬರ್ಕೋರಿ. ವಿಡಿಯೋ ಬೇಕಾದ್ರೆ ಪಾಸ್ ಮಾಡಿ ಈ ಪಾಯಿಂಟ್ ಬರ್ಕೋರಿ. ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದನ್ನ ಒಂದು ಸ್ಟೇಟ್ಮೆಂಟ್ ಫಾರ್ಮ್ನಾಗ ಬರ್ದೀನಿ. ಆಫ್ಟರ್ ಯು pause the video, write it down and then play. ಇದನ್ನ ಹೇಳ್ತೀನಿ. ನಾನು ನಿನ್ನೆ ವಿಡಿಯೋ ಒಳಗ, ಪ್ರೀವಿಯಸ್ ವಿಡಿಯೋ ಒಳಗ ಈ ಕಾಂಜುಗೇಟ್ ಬೇಸ್ಡ್ ಸ್ಟೆಬಿಲಿಟಿ ಮಾತಾಡ್ತಿದ್ವಿ. ಕಾರ್ಬಾಕ್ಸಿಲಿಕ್ ಆಸಿಡ್ ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಕಾಂಜುಗೇಟ್ ಬೇಸ್ ಕಾರ್ಬಾಕ್ಸಿಲೇಟ್ ಅಯಾನ್, ಅದ್ರ ಜೋಡಿ ಏನಿತ್ತಂದ್ರ ಅದ್ರ ಸ್ಟೆಬಿಲಿಟಿ ಹೆಂಗ್ ಎಫೆಕ್ಟ್ ಆಗುತ್ತೆ ಅಂದ್ರೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇತ್ತಂದ್ರೆ ಅದ್ರ ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರ ಅದ್ರ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ ಅದ್ರ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ ಅದ್ರ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ಮಾತಾಡಿದ್ವಿ. ಅದ್ರದ್ದು ನಾನು ನಿನ್ನೆ ಪ್ರಿವಿಯಸ್ ವಿಡಿಯೋ ಒಳಗೆ ಹೇಳಿದ್ದೆ. ಸೊ ಈಗ RCOOH ಒಳಗ ಅಂದ್ರ ಕಾರ್ಬಾಕ್ಸಿಲಿಕ್ ಆಸಿಡ್ ಜನರಲ್ ಫಾರ್ಮ್, ಈ R ಏನಾರ ಇರ್ಬಹುದು, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರ್ಬೋದು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರ್ಬೋದು, ಬೇರೆ ಏನಾರ ಇರ್ಬೋದು. ಸೊ ಆ R ಇವೆಲ್ಲ ಇದ್ವು ಅಂದ್ರ ಅವಾಗ, ಈಗ ಫಾರ್ ಎಕ್ಸಾಂಪಲ್ ಈಗ R ಇವೆಲ್ಲ ಇದ್ವು ಅಂದ್ರೆ ಏನ್ರಿ, ಇದು ಫಿನೈಲ್ ಅಂದ್ರೆ ಬೆನ್ಸಿನ್ ರಿಂಗ್ ಇಸ್ ಆಕ್ಟಿಂಗ್ ಆಸ್ ಸಬ್ಸ್ಟಿಟ್ಯೂಟ್ ಗ್ರೂಪ್. ಸೊ R ಇಲ್ಲಿ ಇತ್ತಂದ್ರ, R ಜಾಗದಾಗ ಈ ಫಿನೈಲ್ ಇತ್ತಂದ್ರ, R ಜಾಗ ಅಯೋಡಿನ್ ಇತ್ತಂದ್ರ, ಬ್ರೋಮಿನ್ ಇತ್ತಂದ್ರ, ಅವಾಗ
ಅದರ ಕಾಂಜುಗೇಟ್ ಬೇಸಿಸ್ ಸ್ಟೆಬಿಲಿಟಿ ಏನಾಗುತ್ತೆ, ಅವಾಗ ಅದರ ಅಸಿಡಿಕ್ ಕ್ಯಾರೆಕ್ಟರ್, ಅಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ ಅನ್ನೋದೊಂದು ಆರ್ಡರ್ ಬರ್ತೀನಿ ನಾನು. ಇಫ್ ಆರ್ ಈಸ್ ಫಿನೈಲ್, ಇಫ್ ಆರ್ ಈಸ್ ಅಯೋಡಿನ್, ಬ್ರೋಮಿನ್, ದಿಸ್ ವಿಲ್ ಬಿ ದ ಆರ್ಡರ್ ಆಫ್ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಅಂದ್ರ ಈ ಆರ್ ಜಗದಾಗಿ ಇಲ್ಲೇ NO2 ಇತ್ತಂದ್ರ ಇನ್ನೊಂದು ಈಗ ಹಿಂಗ್ ಕೇಳಿದೆ ಅನ್ಕೊಳ್ಳಿ, ಒಂದು ಎಕ್ಸಾಂಪಲ್ ತಗೊಂಡ್ಬಿಟ್ಟೆ, CH3COOH ಆಯ್ತಾ. ಈಗ ಅದ್ರಾಗ ಏನ್ ಮಾಡಿದೆ, 3 ಹೈಡ್ರೋಜನ್ ತೆಗೆದು 3 ಬ್ರೋಮಿನ್ ಹಾಕಿದೆ, CBr3 ಮಾಡಿದೆ. ಈಗ CH3COOH ಇತ್ತ, ಈ 3 ಹೈಡ್ರೋಜನ್ ತೆಗೆದು 3 ಕ್ಲೋರಿನ್ ಹಾಕಿದೆ, CCl3COOH ಮಾಡಿದ್ರ ದಿಸ್ ಇಸ್ ಮೋರ್ acidic than this, because only bromine are will chlorine. Bromine is less than chlorine, so chlorine will be more acidic than bromine. So ಈ ಆರ್ಡರ್ ಫಾಲೋ ಮಾಡ್ಬೇಕು ಹಿಂಗ, ಈಗ ನಿಮ್ಗೆ ಅರ್ಥ ಆಗ್ತದೆ. ಸೊ ನೀವೇನ್ ಮಾಡ್ರಿ, ಈ ಆರ್ಡರ್ ಅನ್ನು ಬರ್ಕೋಬೇಕು, ಹಂಗ ನೆನ್ಪಿಟ್ಕೋಬೇಕು. ಈ 6 ಜಗದಾಗ ಇವು ಇದ್ವು ಅಂದ್ರ ಬೇರೆ ಬೇರೆ, ಅವಾಗ ಆರ್ಡರ್ ಆಫ್ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್, ಆರ್ಡರ್ ಆಫ್ ಅಸಿಡಿಕ್ ಸ್ಟ್ರೆಂತ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಹಿಂಗಿರುತ್ತೆ. ಫಿನೈಲ್ ಲೆಸ್ ದನ್ ಅಯೋಡಿನ್, ಲೆಸ್ ದನ್ ಬ್ರೋಮಿನ್, ಲೆಸ್ ದನ್ ಕ್ಲೋರಿನ್, ಲೆಸ್ ದನ್ ಫ್ಲೋರಿನ್, ಲೆಸ್ ದನ್ ಸೈನೈಡ್, ಲೆಸ್ ದನ್ ನೈಟ್ರೋ ಗ್ರೂಪ್, ಲೆಸ್ ದನ್ CF3. ನಾನು ಇದನ್ನ ತಗೊಂಡಿದ್ದೆ, CH3 3 ಹೈಡ್ರೋಜನ್ ತೆಗೆದು 3 ಫ್ಲೋರಿನ್ ಹಾಕಿದ್ನಲ್ಲ. ಸೊ ಇದು ಹೈಯೆಸ್ಟ್ ಅಸಿಡಿಕ್, ಬಿಕಾಸ್ ಫ್ಲೋರಿನ್ ಇಸ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗುತ್ತೆ. ಇದು ಮೋಸ್ಟ್, ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಬಟ್ ಇದು ಮೋರ್ ಎಫೆಕ್ಟಿವ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಸೊ ದಿಸ್ ಇಸ್ ದ ಆರ್ಡರ್ ಆಫ್ ಅಸಿಡಿಟಿ, ದ ಆರ್ಡರ್ ಆಫ್ ಅಸಿಡಿಕ್ ಸ್ಟ್ರೆಂತ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. 6 ಜಗದಾಗ ಇವೆಲ್ಲ ಇದ್ರ. ಈಗ ಪಾಸ್ ಮಾಡ್ಕೋಬೇಕಾಗೇನ್, ಯು ಶುಡ್ ರೈಟ್ ದಿಸ್ ಆರ್ಡರ್ ಅಂಡ್ ರಿಮೆಂಬರ್ ದಿಸ್ ಆರ್ಡರ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ in the context of your board exams as well as competitive exams. Okay, so after you write this down, you'll be on some example, some test number to make sure that we have understood the concepts related to acidic character of carboxylic acids. ಇಲ್ಲಿ 3 ಕಾಂಪೌಂಡ್ ಬರ್ತಿದೆ, ನಡುವಿಂದು ಬೆಂಜೋಯಿಕ್ ಆಸಿಡ್, ಈ ಕಡೆದ್ದು ಪ್ಯಾರಾಮಿಥಾಕ್ಸಿ ಬೆಂಜೋಯಿಕ್ ಆಸಿಡ್, ಬಿಕಾಸ್ ಇದಂತೂ ಬೆಂಜೋಯಿಕ್ ಆಸಿಡ್, ಪ್ಯಾರಾ ಪೊಸಿಷನ್ ಮಿಥಾಕ್ಸಿ ಪ್ಯಾರಾಮಿಥಾಕ್ಸಿ ಬೆಂಜೋಯಿಕ್ ಆಸಿಡ್, ಇದು ಬೆಂಜೋಯಿಕ್ ಆಸಿಡ್. ಇಲ್ಲಿ ಪ್ಯಾರಾ ಪೊಸಿಷನ್ ನೈಟ್ರೋ ಐತಿ, ಸೊ ಇದು ಪ್ಯಾರಾನೈಟ್ರೋ ಬೆಂಜೋಯಿಕ್ ಆಸಿಡ್, ಪ್ಯಾರಾನೈಟ್ರೋ ಬೆಂಜೋಯಿಕ್ ಆಸಿಡ್. ಇದ್ರೊಳಗ ಯಾವ್ದು ಮೋಸ್ಟ್ ಅಸಿಡಿಕ್, ಯಾವ್ದು ಲೀಸ್ಟ್ ಅಸಿಡಿಕ್, ಅಥವಾ ಇವನ್ ಅರೇಂಜ್ ದೆಮ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಸಿಡಿಕ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? I'll give you 5 to 10 seconds, think and decide. ಅಸಿಡಿಕ್ ಆರ್ಡರ್ ಹೇಳ್ಬೇಕು. ನಾನು ನೋಡ್ರಿ ಇದು ಆನ್ಸರ್ ಹೇಳ್ತೀನಿ, ಎದಕ್ಕಂತನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಈಸ್ ಲೆಸ್ ಅಸಿಡಿಕ್ ದೆನ್ ದಿಸ್, ದಿಸ್ ಈಸ್ ಲೆಸ್ ಅಸಿಡಿಕ್ ದೆನ್ ದಿಸ್. ಯಾಕ ನೋಡ್ರಿ, ಇಲ್ಲೇ ಈ ಬೆಂಜೋಯಿಕ್ ಆಸಿಡ್ ಜೋಡಿ ಏನಿದ್ರಿ ಮಿಥಾಕ್ಸಿ, ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಲೈಕ್ ಜಸ್ಟ್ ಲೈಕ್ ಅಲ್ಕೈಲ್ groups are electron donating group. Methoxy group, alkoxy groups are also electron donating group. Electron donating, donate ಅಂತ ತೋರ್ಸಾ ಈ ಡೈರೆಕ್ಷನ್ ತೋರ್ಸಿ. ಸೊ ಎಲೆಕ್ಟ್ರಾನ್ ಡೊನೇಟ್ ಆತಂದ್ರೆ ಇದು ಕಾಂಜುಗೇಟ್ ಬೇಸಿಸ್ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಕಾಂಜುಗೇಟ್ ಬೇಸಿಸ್ ಸ್ಟೆಬಿಲಿಟಿ ಕಡಿಮೆ ಆಯ್ತು ಅಂದ್ರ ಅದರ ಅಸಿಡಿಕ್ ಕ್ಯಾರೆಕ್ಟರ್ ಕಡಿಮೆ ಆಯ್ತು. ಇಲ್ಲಂತೂ ಯಾವ ಗ್ರೂಪ್ ಇಲ್ಲ. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಲ್ಲ, ಎಲೆಕ್ಟ್ರಾನ್ ವಿಡ್ರಾಯಿಂಗು ಇಲ್ಲ, ಅದು ಸೊ ಇದು ನಡಕ್ ಬರ್ತೈತಿ, ಸೆಂಟ್ರಿನಾಗ ಬರ್ತೈತಿ, ಅಂದ್ರೆ ಇನ್ ಟರ್ಮ್ಸ್ ಆಫ್ ಅಸಿಡಿಕ್ ಸ್ಟ್ರೆಂತ್. ಇಲ್ಲೇ NO2 ಐತಿ, ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ತಗೊಂತಿದ್ದ ಎಲೆಕ್ಟ್ರಾನ್ ತಗೊಂತಂದ್ರ ಅದ್ರ ಕಾಂಜುಗೇಟ್ ಬೇಸಿಸ್ ಸ್ಟೆಬಿಲಿಟಿ ಜಾಸ್ತಿ ಮಾಡ್ತಿತ್ತು, ಸೊ ಅದ ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಯ್ತು. ಸೊ ಜಸ್ಟ್ ಲೈಕ್ ಅಲ್ಕೈಲ್ ಗ್ರೂಪ್, ಅಲ್ಕಾಕ್ಸಿ ಗ್ರೂಪ್ ಅಂದ್ರೆ ಇಲ್ಲಿ ಮಿಥಾಕ್ಸಿ ಐತಿ, OCH3, ಇದು ಎಲೆಕ್ಟ್ರಾನ್ ಡೊನೇಟಿಂಗ್. ಸೊ ಪ್ಯಾರಾಮಿಥಾಕ್ಸಿ ಬೆಂಜೋಯಿಕ್ ಆಸಿಡ್ is less acidic than benzoic acid. Benzoic acid is less acidic than paranitro-benzoic acid. ಸೊ ಇಲ್ಲಿಗೆ ಅಸಿಡಿಕ್ ಕ್ಯಾರೆಕ್ಟರ್ ಕಂಪ್ಲೀಟ್ ಡಿಸ್ಕಷನ್ ಮುಗಿತು. ಈಗ ಒಂದಿಷ್ಟು ಕೆಮಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ರಿಯಾಕ್ಷನ್ಸ್ ಉಳಿದವು, ಅವನು ಡಿಸ್ಕಸ್ ಮಾಡೋಣ. ಬಿಫೋರ್ ಐ ಗೋ ದೇರ್, ಯು ಮೇಕ್ ಶ್ಯೂರ್ ಯು ನೋಟ್ ಇಟ್ ಡೌನ್. ಇವೆಲ್ಲ 3 ಪಾಯಿಂಟ್ಸ್ ಇಂಡಿವಿಜುವಲ್ ಆಗಿ ನೋಟ್ ಮಾಡ್ಕೊಂಡು ಅರ್ಥ ಅಂತೂ ಡೆಫಿನೆಟ್ಲಿ ನಿಮ್ಗೆ ಆಗಿರ್ತದೆ. ಒಮ್ಮೆ ಜಸ್ಟ್ ಗಿವ್ 10 seconds ಅಂಡ್ ಓಕೆ ಇದು ಹಿಂಗೆ ಅಂತ ನೀವು ಹೇಳ್ಕೋರಿ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್. ಓಕೆ, next set of reactions involving cleavage of CO bond. Cleavage of OH bond ಆದ್ಕೊಳ್ಳಿ ಏನೇನಾಗ್ತಾವ ನೋಡಿವಿ ಆಲ್ರೆಡಿ. ಈಗ CO bond ಬ್ರೇಕ್ ಆದಾಗ ಏನ್ ರಿಯಾಕ್ಷನ್ಸ್ ಪಾಸಿಬಲ್ ಅವನ್ನ ನೋಡ್ಬೇಕು.
ಫಸ್ಟ್ ಫಾರ್ಮೇಶನ್ ಆಫ್ ಆನ್ಹೈಡ್ರೈಡ್ ನಮಗೆ ಆಲ್ರೆಡಿ ಗೊತ್ತೈತಿ, ಬಟ್ ಸ್ಟಿಲ್ ಐ ಕ್ವಿಕ್ಲಿ ರಿಪೀಟ್ ಇಟ್ ಫಾರ್ ಯು. ಆನ್ಹೈಡ್ರೈಡ್ ಅಸಿಟಿಕ್ ಆನ್ಹೈಡ್ರೈಡ್, ಎರಡು ಅಸಿಟಿಕ್ ಆಸಿಡ್ ಮಾಲಿಕ್ಯೂಲ್ಸ್ ತಗೋಬೇಕು, ಅದ್ರಾಗ ನೀರು ತೆಗಿಬೇಕು. ವೆರಿ ಸಿಂಪಲ್. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಿಸ್ ರಿಯಾಕ್ಷನ್ 2 to 3 times ಕ್ಲಾಸ್ನಾಗ. ಅಂದ್ರೂ ಇನ್ನೊಮ್ಮೆ ಐ ವಿಲ್ ರಿಪೀಟ್ ಇಟ್ ಫಾರ್ ಯು. ಸೊ CH3 C ಡಬಲ್ ಬಾಂಡ್ OH, ಇನ್ನೊಂದು ಅಸಿಟಿಕ್ ಆಸಿಡ್, ಒಂದು ಅಸಿಟಿಕ್ ಆಸಿಡ್ ಆತ, ಇನ್ನೊಂದು ಅಸಿಟಿಕ್ ಆಸಿಡ್ ಮಾಲಿಕ್ಯೂಲ್ ತಗೋಣ. CH3 C ಡಬಲ್ ಬಾಂಡ್ OH. ಒಂದು ಹಂಗೆ ಬರ್ತೀನಿ, ಹಂಗೆ ಹಿಂಗೆ ಬರ್ತೀನಿ, ಯಾಕಂದ್ರೆ ನಮ್ಗೆ ಈಸಿಲಿ ಗೊತ್ತಾಗಲಿ ಅಂತ ರಿಯಾಕ್ಷನ್. ಸೊ ನೀರು ಹೋಗುತ್ತಾ, ಎರಡು ಅಸಿಟಿಕ್ ಆಸಿಡ್ ಮಾಲಿಕ್ಯೂಲ್ಸ್ ಹೋಗ್ತು, ನೀರು ತೆಗಿಬೇಕು, ಅಸಿಟಿಕ್ ಆನ್ಹೈಡ್ರೈಡ್ ಬರ್ತೈತಿ. ಸೊ ನೀರು ಹೋಗ್ಬೇಕಂದ್ರೆ ನಮಗ ಡಿಹೈಡ್ರೇಟಿಂಗ್ ಏಜೆಂಟ್ ಬೇಕು. ಸೊ ಹೀಟ್ ಮಾಡ್ತೀವಿ, ಅದ್ರ ಜೊತೆ ಒಂದು ಡಿಹೈಡ್ರೇಟಿಂಗ್ ಕಾನ್ಸಂಟ್ರೇಟೆಡ್ H2SO4 ಯೂಸ್ ಮಾಡ್ತೀವಿ, ಅಥವಾ ಸಮಟೈಮ್ಸ್ P2O5 ಫಾಸ್ಫರಸ್ ಪೆಂಟಾಕ್ಸೈಡ್ ಯೂಸ್ ಮಾಡ್ತೀವಿ ಒಮ್ಮೆ. ಸೊ ಏನಾಗುತ್ತೆ, ಈ CO ಬಾಂಡ್ ಬ್ರೇಕ್ ಆಗುತ್ತೆ, CO ಬಾಂಡ್ ಈ ಬಾಂಡ್ ಬ್ರೇಕ್ ಆಗುತ್ತೆ, ಆಮೇಲೆ ಇಲ್ಲೇ OH ಬಾಂಡ್ ಬ್ರೇಕ್ ಆಗುತ್ತೆ. ಇದು OH ಬಾಂಡ್ ಬ್ರೇಕ್ ಆಗೋ ಕೆಟಗರಿ ಅಲ್ಲಲ್ಲ, ಇದಾಗತ್ತಲ್ಲ. ಸೊ ಒಂದ್ ಕಡೆ ಆ ಕೆಟಗರಿ ಫಾಲೋ ಮಾಡಕತ್ತಿದ್ರ, ಈ ಕೆಟಗರಿ ನಾವು ಮಾಡ್ಕೊಂಡಿದ್ದು ರಿಯಾಕ್ಷನ್ಸ್ ಅನ್ನು ಸಿಂಪ್ಲಿಫೈ ಮಾಡಿ ಆರ್ಗನೈಸ್ ಮಾಡಕ್ ಮಾಡ್ಕೊಂಡಿದ್ದು ಅಷ್ಟೇ. ಇವೆಲ್ಲ ಕೆಟಗರೀಸ್ ಈ ಎಂಟೈರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸ್ ಒಂದ ಫ್ಲೋದಾಗ ಹೋಗ್ತಾವ ಆಕ್ಚುಲಿ. ಹಂಗ ನಾವು ನೋಡ್ಕೊಂಡ್ ಹೋದ್ರೆ ಬಹಳ ಡಿಫಿಕಲ್ಟ್ ಆಗತ್ತೆ ಕಲಿಯಾಕ ಅಂತ ನಾವು ಚಾಪ್ಟರ್ ವೈಸ್ ಡಿವೈಡ್ ಮಾಡಿವಿ, ಬಾಂಡ್ ಕ್ಲೀವೇಜ್ ವೈಸ್ ಡಿವೈಡ್ ಮಾಡಿವಿ. ನಮ್ಮ ಕನ್ವೀನಿಯನ್ಸ್ಗೆ ಸಿಲೆಬಸ್ ಫ್ರೇಮ್ ಮಾಡೋರು ಏನ್ ಮಾಡ್ಯಾರ, ಅದನ್ನ ಆರ್ಗನೈಸ್ ಮಾಡ್ಕೊಂಡು ಹೋಗ್ಯಾರ ಅಷ್ಟೇ. ಸೊ ನೀರು ಹೋಗುತ್ತೆ, ಇದು ಹೋಗುತ್ತೆ. ಸೊ ಬೈ ಪ್ರಾಡಕ್ಟ್ ಅಂತ ನಮ್ಗೆ ನೀರು. ಸೊ ಇದನ್ನ ಕೂಡಿಸಿ ಬರಿಬೇಕು. ಈಗ CH3 ಇಲ್ಲಿ ಬರೀತಿ ನೋಡ್ರಿ, CH3 C ಡಬಲ್ ಬಾಂಡ್, ಇದು ಹೋಗೈತಿ, ಇದು ಹೋಗೈತಿ, ಏನು O ಐತಿ ಇಲ್ಲ, O ಅದರಲ್ಲೇ CH3 C ಡಬಲ್ ಬಾಂಡ್ ಬರ್ತೀನಿ, ಇದನ್ನ O ಇಲ್ಲಿ ಬರ್ತೀನಿ, ಈ ಪಾರ್ಟ್ ಇಲ್ಲಿ ಬರೀತೀನಿ, C ಡಬಲ್ ಬಾಂಡ್ CH3. ಇದು ನಮ್ದು ಅಸಿಟಿಕ್ ಆನ್ಹೈಡ್ರೈಡ್, ಫಾರ್ಮೇಶನ್ ಆಫ್ ಆನ್ಹೈಡ್ರೈಡ್. ವೆರಿ ಸಿಂಪಲ್ ರಿಯಾಕ್ಷನ್. ಆಲ್ರೆಡಿ ನಾವು 2-3 ಸಲ ಡಿಸ್ಕಸ್ ಮಾಡಿದ್ವಿ ಕ್ಲಾಸ್ನಾಗ, ಇನ್ನೊಮ್ಮೆ ಹೇಳಿನಿ. ಈ ಸಲ ಏನ್ ಮಾಡ್ರಿ, ನೋಡ್ಲಾರ್ದು ಬರ್ತೀವಿ, ಬಿಕಾಸ್ ಪರ್ಫೆಕ್ಟ್ ಆಗಿರ್ಬೇಕು ಈ ಟೈಮಿಗೆ. ಬಿಕಾಸ್ ಮಲ್ಟಿಪಲ್ ಟೈಮ್ಸ್, ಅಟ್ಲೀಸ್ಟ್ ಟೂ ಟೈಮ್ಸ್ ನಾನು ಕ್ಲಾಸ್ನಾಗ ಹೇಳಿನಿ, 2 to 3 times ಹೇಳಿನಿ, ಈಗ ಬಂತು. ಸೊ ನಿಮ್ಗೆ ಆಲ್ರೆಡಿ ಬರ್ತಿರ್ತದೆ, ಇದು ಒಮ್ಮೆ ನೋಡ್ಲಾರ್ದ, ಇಲ್ಲಿ ನೋಡ್ಲಾರ್ದ ಬರುತ್ತಾಗಿ. I'll move on to the next reaction. Second reaction, esterification reaction. ಇದನ್ನು ಆಲ್ರೆಡಿ ರವಿಟ್ಸ್ ಎಲ್ಲ ನೋಡಿವಿ, ಅಂದ್ರೂ ಇಲ್ಲಿ ಇನ್ನೊಂದು ಡಿಸ್ಕಸ್ ಮಾಡೋಣ ಅಂತ. ಎಸ್ಟರಿಫಿಕೇಶನ್ ರಿಯಾಕ್ಷನ್, ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4 we get ester. C double bond OH plus R dash OH. Carboxylic acid is alcohol in presence of concentrated H2SO4. ಏನಾಗುತ್ತೆ, ಇಲ್ಲೇ ಈ ಬಾಂಡ್ ಬ್ರೇಕ್ ಆಗುತ್ತಾ, ಇಲ್ಲೇ ಈ ಬಾಂಡ್ ಬ್ರೇಕ್ ಆಗುತ್ತಾ, ಏನಾಗುತ್ತೆ ಇಲ್ಲೇ C ಡಬಲ್ ಬಾಂಡ್ ಈ ಪಾರ್ಟ್ ಇಲ್ಲಿ ಬಂದ ಕಟ್ ಆಗುತ್ತೆ, OR dash, ಇಲ್ಲೇ H ಇಲ್ಲೇ OH ಸೇರಿ ನೀರು ಆಗಿ ಹೋಗ್ಬಿಡುತ್ತೆ. ಸೊ ಇದು ನಮ್ದು ಎಸ್ಟರ್. C double bond OR dash. R and R dash might be or might not be the same. ಇದು ನಮ್ದು ಎಸ್ಟರ್ ಬಂತು. ಎಸ್ಟರಿಫಿಕೇಶನ್ ರಿಯಾಕ್ಷನ್ ಆಲ್ರೆಡಿ ರವಿಟ್ಸ್ ನಾವು ಡಿಸ್ಕಸ್ ಮಾಡಿವಿ. ಸೊ ಇಲ್ಲೇ ಇನ್ನೊಮ್ಮೆ ರಿಪೀಟ್ ಮಾಡಿ. ಇದಕ್ಕೆ ಎಕ್ಸಾಂಪಲ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೈತಿ. ಈ ಸಲ ಒಂದು ಎಕ್ಸಾಂಪಲ್ ನಾನು ಡಿಸ್ಕಸ್ ಮಾಡ್ತೀನಿ. ಏನ್ ಮಾಡೋಣ, ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಕಿನ ಅಂದ್ರೆ ಅಲಿಫ್ಯಾಟಿಕ್ ಎಕ್ಸಾಂಪಲ್ ತಗೊಳ್ಳೋಕಿನ 6 ಬೆಂಜೀನ್ ರಿಂಗ್ ಹಾಕ್ತೀನಿ ನೋಡೋಣ. ಬೆಂಜೋಯಿಕ್ ಆಸಿಡ್ ತಗೊಂಡು ಸ್ವಲ್ಪ ಏನ್ ಅನ್ಸುತ್ತೋ ಒಂದಿಷ್ಟು ಹುಡುಗರಿಗೆ ಇದು ರಿಂಗ್ ನೋಡಿಕೊಳ್ಳಿನ ಇದು ಬೇರೆ ಅನ್ಸ್ಬಿಡ್ತೈತಿ. ಏನಿಲ್ಲ, ಅಗದಿ ಸರಳ ಇರ್ತೈತಿ. ಫಸ್ಟ್ ಜನರಲ್ ಫಾರ್ಮ್ ತೆಗಿತೀನಿ ನಾನು. benzoic acid ತಗೊಂಡು COOH, this is benzoic acid. ಇದನ್ನ ಹಿಂಗೂ ಬರಿಬಹುದು, C double bond OH. ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಹಾಕ್ರಿ, ಬೆಂಜೋಯಿಕ್ ಆಸಿಡ್. ಇದನ್ನ ಆಲ್ಕೋಹಾಲ್ ಜೋಡಿ ರಿಯಾಕ್ಟ್ ಮಾಡ್ಬೇಕು.
ethyl alcohol ತಗೊಂಡು C2H5OH in presence of concentrated H2SO4 ಏನಾಗುತ್ತೆ, ಇಲ್ಲ ಈ ಬಾಂಡ್ ಬ್ರೇಕ್ ಆಗುತ್ತಾ, ಇಲ್ಲ ಈ ಬಾಂಡ್ ಬ್ರೇಕ್ ಆಗುತ್ತಾ, ಇದ್ರಾಗಿಂದ OH ಹೋಗುತ್ತಾ, CO ಬಾಂಡ್ ಕ್ಲೀವೇಜ್ ನೋಡ್ಬೇಕಿಲ್ಲ ನಾವು, ಅದನ್ನ ನೋಡ್ಬೇಕಿಲ್ಲ. ಸೊ ಅದು ಈ ಬಾಂಡ್ ಬ್ರೇಕ್ ಆಗುತ್ತಾ, ಇಲ್ಲಿ ಈ ಬಾಂಡ್ ಬ್ರೇಕ್ ಆಗುತ್ತಾ, ಈ H ಇದು OH ಸೇರಿ ಇಲ್ಲ H2O ಮಾಡ್ತಾವು. ಸೊ ಇಲ್ಲಿ ಏನಾಗುತ್ತಾ, ಒಂದು ಬೆನ್ಸಿನ್ ರಿಂಗ್ ಇಲ್ಲೇ ಇರ್ತದೆ ಆಸ್ ಇಟ್ ಈಸ್, ಇಲ್ಲೇ C ಡಬಲ್ ಬಾಂಡು ಈ ಬಾಂಡ್ ಬ್ರೇಕ್ ಆತೀವಿ, ಈ ಬಾಂಡ್ ಬ್ರೇಕ್ ಆತು, ಈ ಪಾರ್ಟ್ ಬರ್ತದೆ, ಈ ಪಾರ್ಟ್ ಇಲ್ಲಿ ಬಂದು ಅಟ್ಯಾಚ್ C ಡಬಲ್ ಬಾಂಡು OC2H5 ಈ ಪಾರ್ಟ್ ಬಂದು ಇಲ್ಲಿ ಅಟ್ಯಾಚ್ ಆಗ್ತದೆ, ಈ OH ಇದು H ಸೇರಿ ನೀರಾಗಿ ಹೋಗ್ತದೆ. ಸೊ ನೋಡ್ರಿ, R C ಡಬಲ್ ಬಾಂಡು OR ಡ್ಯಾಶ್, R C ಡಬಲ್ ಬಾಂಡು OR ಡ್ಯಾಶ್. ನಮ್ದು ಇದು ಈಥೈಲ್ ಬೆನ್ಜೋಯೇಟ್, ಈಥೈಲ್ ಬೆನ್ಜೋಯೇಟ್. ಸೊ ಎಸಿಡಿಫಿಕೇಶನ್ ಗೆ ಈ ಎಕ್ಸಾಂಪಲ್ ನ ಡಿಸ್ಕಸ್ ಮಾಡಿನಿ. ಇನ್ನೊಂದು ಎಕ್ಸಾಂಪಲ್ ಸಿಂಪಲ್ ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ, ಅಲ್ಲಿ ಇತ್ತಂದ್ರೆ ಅಲಿಫ್ಯಾಟಿಕ್ ಅದು ನೋಡ್ಕೊರಿ. ಓಕೆ, ಸೊ ಎರಡು ರಿಯಾಕ್ಷನ್ ಅದು, you please write it down on your own. We will move on to the next reaction. Next reaction with PCl5, PCl3 and SOCl2. ಇವು ಮೂರು ಎಲ್ಲೋ ಬಂದಿದ್ವು ಅಂತ ನೆನಪಾಗ್ತಿರ್ಬೋದು ನಿಮ್ಗೆ. We are preparing haloalkanes from alcohols. So alcohols ಇಂದ haloalkanes manufacture ಮಾಡೋದು, synthesize ಮಾಡೋದ್ರಿಂದ ಇವನ್ನ ಯೂಸ್ ಮಾಡಿದ್ವಿ. Methods of preparation of haloalkanes ಒಳಗೆ ಬಂದಿತ್ತು. So these are very good halogenating agents. ಸೊ ಈಗ ಇವು ಮೂರುದ್ದು ಜೋಡಿ PCl5, PCl3 ಮತ್ತೆ SOCl2, ಫಾಸ್ಫರಸ್ ಪೆಂಟಾಕ್ಲೋರೈಡ್, ಫಾಸ್ಫರಸ್ ಟ್ರೈಕ್ಲೋರೈಡ್, ಇದು ನಮ್ದು ಥಿಯೋನಿಲ್ ಕ್ಲೋರೈಡ್. ಇವು ಮೂರುದ್ದು ಜೋಡಿ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಷನ್ ನೋಡೋಣ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ವಿತ್ PCl5 ಏನಾಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ, ಅದೇ ಕ್ಯಾಟಗರಿ. ಒಂದು ಸೆಕೆಂಡ್, ಓಕೆ, ಇಲ್ಲೇ ಈ ಬಾಂಡ್ ಬ್ರೇಕ್ ಆಗುತ್ತೆ, ಅದ ಕ್ಯಾಟಗರಿ ಒಳಗೆ ರಿಯಾಕ್ಷನ್ ಸ್ಟಡಿ ಮಾಡ್ತೀವಿ ನಾವು. ಏನಾಗುತ್ತೆ, ಇಲ್ಲಿ Cl ಬರುತ್ತೆ, R C ಡಬಲ್ ಬಾಂಡ್ Cl, ಅಗದಿ ಸರಳ. ಅಸೈಲ್ ಕ್ಲೋರೈಡ್ ಬರ್ತದೆ, ಅಸೈಲ್ ಕ್ಲೋರೈಡ್ ಅಥವಾ ಅಸಿಟೈಲ್ ಕ್ಲೋರೈಡ್ ಬರ್ತದೆ. ಮೂರರಾಗೂ ಅದು ಪ್ರಾಡಕ್ಟ್, ಮೂರರಾಗೂ ಸೇಮ್ ಮೇನ್ ಪ್ರಾಡಕ್ಟ್ ಬರುತ್ತೆ, ಬಟ್ ಬೈ ಪ್ರಾಡಕ್ಟ್ ಬೇರೆ ಬೇರೆ ಬರ್ತಾವೆ. ಬೈ ಪ್ರಾಡಕ್ಟ್ಸ್ ಸೇಮ್, ಅವಾಗ ಏನ್ ಬೈ ಪ್ರಾಡಕ್ಟ್ಸ್ ಬಂದಿದ್ದು ಹ್ಯಾಲೋಲ್ಕೇನ್ಸ್ ಮಾಡೋದ್ರಿಂದ ಅವಾಗ ಬರ್ತಾವೆ. ಯು ಶುಡ್ ಟ್ರೈ ಟು ರೀಕಾಲ್ ಇಲ್ಲಿ ಏನ್ ಬರುತ್ತೆ. ಇಲ್ಲ PCl5 ಜೊತೆ ರಿಯಾಕ್ಟ್ ಮಾಡಿದಾಗ POCl3 ಪ್ಲಸ್ HCl ಬರುತ್ತೆ. ಟ್ರೈ ಟು ರೀಕಾಲ್. ಬೈ ಪ್ರಾಡಕ್ಟ್ಸ್ ಅವಾಗ ಏನ್ ಬಂದಿದ್ದು ಅವಾಗ ಬರ್ತಾವೆ. ಇಲ್ಲಿ ಮೇನ್ ಪ್ರಾಡಕ್ಟ್ ಅಸೈಲ್ ಕ್ಲೋರೈಡ್ ಫಿಕ್ಸ್. ಈಗ ನೋಡ್ರಿ, ಇಲ್ಲೇ carboxylic acid reacts with PCl3 to give again acyl chloride, R C double bond Cl. ಏನಾಗುತ್ತೆ, ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ, ಇಲ್ಲಿ Cl ಬಂತೈತಿ, ಈ ಬಾಂಡ್ ಬ್ರೇಕ್ ಆಗಿ ಇಲ್ಲಿ Cl ಬರ್ತೈತಿ. ಬೈ ಪ್ರಾಡಕ್ಟ್ ಫಾಸ್ಫರಸ್ ಆಸಿಡ್ H3PO3, ಫಾಸ್ಫರಸ್ ಆಸಿಡ್ ಬರ್ತೈತಿ, ಇಲ್ಲೇ ಫಾಸ್ಫರಸ್ ಆಸಿಡ್ H3PO3. ಇದು ಬ್ಯಾಲೆನ್ಸ್ ಮಾಡಬೇಕು. ಕ್ಲೋರಿನ್ ಇಲ್ಲಿ 3 ಅದಾವು, ಇಲ್ಲಿ 1 ಐತಿ. ಸೊ ಇಲ್ಲಿ 3, ಇದು 3 ಕ್ಲೋರಿನ್ ಬ್ಯಾಲೆನ್ಸ್ ಆಯ್ತು. ಅಲ್ಲಿ 3 ಮಾಡಿ ಅಂದ್ರೆ ಇಲ್ಲಿ 3 ಆಯ್ತು. ಸೊ ಇಲ್ಲಿ 3 ಮಾಡಬೇಕು. ಸೊ ಫಾಸ್ಫರಸ್ 1, ಫಾಸ್ಫರಸ್ 1 ಬ್ಯಾಲೆನ್ಸ್ಡ್, ಆಕ್ಸಿಜನ್ 3 6 ಬ್ಯಾಲೆನ್ಸ್ಡ್, ಆಕ್ಸಿಜನ್ 6 ಬ್ಯಾಲೆನ್ಸ್ಡ್. ಸೊ ಬ್ಯಾಲೆನ್ಸ್ಡ್. ಇಲ್ಲಿ ನೆಕ್ಸ್ಟ್ ರಿಯಾಕ್ಷನ್ ಒಳಗೆ ಕಾರ್ಬಾಕ್ಸಿಲಿಕ್ ಆಸಿಡ್ reacts with thionyl chloride. Again we get acyl chloride, R C double bond Cl. ಈ ಬಾಂಡ್ ಬೇಕಾಗುತ್ತೆ, Cl ಬರುತ್ತೆ. SOCl2 ಜೊತೆ ರಿಯಾಕ್ಟ್ ಮಾಡಿದ್ರೆ ನಮ್ಮ ಬೈ ಪ್ರಾಡಕ್ಟ್ಸ್ sulfur dioxide and HCl, both were gases. This was the best method to prepare haloalkanes ಅವಾಗ ಆ ಚಾಪ್ಟರ್ ಒಳಗೆ. ಸೊ ಆ ಬೈ ಪ್ರಾಡಕ್ಟ್ಸ್ ನೆನಪಿರಬೇಕು. So this was the reaction. These were the reactions of carboxylic acids with PCl5, PCl3 and SOCl2.
ಸೊ ಮೇನ್ ಪ್ರಾಡಕ್ಟ್ ಎಲ್ಲರಿಗೂ ಸೇಮ್, ಬೈ ಪ್ರಾಡಕ್ಟ್ ಯಾವ ಬರ್ತಾವೆ ನಿಮ್ಮ ಕಡೆ ನಿಮ್ದು ಅದ್ರ ಲಕ್ಷ ಇರಬೇಕು ಅಷ್ಟೇ. ಓಕೆ, ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ರಿಯಾಕ್ಷನ್. ಒಂದು ಬೆಂಜೋಯಿಕ್ ಆಸಿಡ್ ಜೋಡಿ ನೋಡ್ಬಿಡೋಣ ರಿಯಾಕ್ಷನ್ ಇದ ಕ್ಯಾಟಗರಿ ಒಳಗ. ಬೆಂಜೋಯಿಕ್ ಆಸಿಡ್ COOH ಸ್ಪೆಲ್ಲಿಂಗು ಬರೀಬಹುದು, ಅವಾಗಿಂದ ಬರೆದಿದೆ. C ಡಬಲ್ ಬಾಂಡ್ OH ಪ್ಲಸ್ PCl5 ಏನ್ ಬರುತ್ತಾ ನಮ್ದು ಇಲ್ಲೇನಾಗತ್ರಿ, ಈ C ಡಬಲ್ ಬಾಂಡ್ O ಆಸ್ ಇಟ್ ಇಸ್ ಇರ್ತೈತಿ, ಈ ಬಾಂಡ್ ಇಲ್ಲಿ ಬ್ರೇಕ್ ಆಗುತ್ತಾ, ಹಾಗೆ ಇಲ್ಲಿ Cl ಬರ್ತೈತಿ. ಇದು ನಾವು ಬೆಂಜೋಯಿಲ್ ಕ್ಲೋರೈಡ್ ಅಂತ ಕರಿತೀವಿ, ಬೆಂಜೋಯಿಲ್ ಕ್ಲೋರೈಡ್ ಅಂತ ಕರಿತೀವಿ. ನಮ್ಮ ಬೈ ಪ್ರಾಡಕ್ಟ್ಸ್ ಗೊತ್ತೈತಿ, PCl5 ರಿಯಾಕ್ಟ್ ಮಾಡಿದಾಗ POCl3 ಪ್ಲಸ್ HCl ಇವು ಬೈ ಪ್ರಾಡಕ್ಟ್ಸ್ ನಮ್ಮ ಆಗಲೇ ಬಂದಿರೋ ಸೇಮ್ ಬರ್ತಾವೆ, ಇಲ್ಲಿ ಬೆಂಜೋಯಿಲ್ ಕ್ಲೋರೈಡ್ ಬರ್ತವೆ. ಓಕೆ, ಸೊ ಈ ಬೆಂಜೋಯಿಕ್ ಆಸಿಡ್ ಒಂದು ಅರೋಮ್ಯಾಟಿಕ್ ಕಾಂಪೌಂಡ್ ತಗೊಂಡು ಈ ಕ್ಯಾಟಗರಿ ಒಳಗೆ ಒಂದು ನಮ್ಗೆ ಡಿಸ್ಕಸ್ ಮಾಡೋದಿತ್ತು. ಸೊ ಈ ಎಕ್ಸಾಂಪಲ್ ತಗೊಂಡಿನಿ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ರಿಯಾಕ್ಷನ್. ನೆಕ್ಸ್ಟ್ ರಿಯಾಕ್ಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ವಿತ್ ಅಮೋನಿಯಾ. ರಿಯಾಕ್ಷನ್ ವಿತ್ ಅಮೋನಿಯಾ NH3. ಓಕೆ, ಇದು ಹೆಂಗಾಗುತ್ತಾ ರಿಯಾಕ್ಷನ್ ನೋಡೋಣ ಅಂತ. ಸೊ RC ಡಬಲ್ ಬಾಂಡ್ OH ಪ್ಲಸ್ NH3 ಇಲ್ಲಿ ಏನಾಗ್ಬಿಡ್ತೈತ್ರಿ, ಇದು ಅಮೋನಿಯಾ ಇಸ್ ಅ ಬೇಸ್. ಅಮೋನಿಯಾ ಇಸ್ ಅ ಬೇಸ್ ಅಂತ ಹೆಂಗೆ ಹೇಳ್ತೀವಿ, ಇಟ್ ಇಸ್ ಅ ಲಿವಿಸ್ ಬೇಸ್. Something which donates lone pair of electrons is a Lewis base. Nitrogen has 5 valence electrons, 3 bond ಮಾಡಿದ್ರೆ ಒಂದು lone pair ಇರ್ತೈತಿ, ಒಂದು lone pair is ready to donate, and something which donates lone pair of electrons is a base. So the base is the acid. So salt and water ಬರಬೇಕಲ್ಲ ಅಲ್ಲ, ಸೊ ಆ ಟೈಪ್ ರಿಯಾಕ್ಷನ್ ಇಲ್ಲೇ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಅಮೋನಿಯಂ ಸಾಲ್ಟ್ ಬರುತ್ತೆ, ಅದು RC ಡಬಲ್ ಬಾಂಡ್ ONH4 ಆಗುತ್ತೆ. ಇಲ್ಲೇ ಈ ಅಮೋನಿಯಾ ಹೋಗಿ ಅಲ್ಲಿ ಆಡ್ ಆಗುತ್ತೆ, ಇದು ಅಮೋನಿಯಂ ಸಾಲ್ಟ್. ಇಲ್ಲಿ ಬರೀತೀನಿ ಮೇಲೆ, ಇದು ಅಮೋನಿಯಂ ಸಾಲ್ಟ್. ಸಾಲ್ಟ್ ಅಂಡ್ ವಾಟರ್ ಬರ್ಬೇಕಲ್ಲ, ಇಲ್ಲಿ ವಾಟರ್ದ ರೋಲ್ ಹೆಂಗಾಗುತ್ತೆ ಇಲ್ಲ ಅಂತಂದ್ರ, ಸೊ ಇಲ್ಲಂತೂ ನಾನು ಫಸ್ಟ್ ಆಫ್ ಆಲ್ RC ಡಬಲ್ ಬಾಂಡ್ OH NH3 ಬಂದು ಇಲ್ಲಿ ಆಡ್ ಆಗುತ್ತೆ. ಇದಕ್ಕೆ ನಾವು ಇಲ್ಲೇ ಹೀಟ್ ಮಾಡ್ತೀವಿ. ಇಲ್ಲಿ ಹೀಟ್ ಮಾಡಿದ್ರ ಏನಾಗುತ್ತ, ಹೀಟ್ ಸಿಂಬಲ್ ಇದು ಡೆಲ್ಟಾ ಅಂತ ಬರೀತೀವಿ, ಡೆಲ್ಟಾ. H2O ಹೋಗ್ಬಿಡ್ತೈತಿ, ಇದರ ವಾಟರ್ದ ರೋಲ್ ಇಲ್ಲಿ ಹೆಂಗ್ ಪ್ಲೇ ಆಗ್ತೈತಿ ಬಂದಿರ್ತೈತಿ ನೀರು, ನಾವು ಹೀಟ್ ಮಾಡಿದ್ರೆ ಅದು ಹೋಗ್ಬಿಡ್ತೈತಿ. ಮೈನಸ್ H2O ಅಂತ ಬರ್ತೀನಿ ನೋಡ್ರಿ ನಾನು. ಸೊ ಏನ್ ಬಂದಿರ್ತೈತೆ, ಅಮೈಡ್ ಬರ್ತೈತಿ, RC ಡಬಲ್ ಬಾಂಡ್ NH2 ನೋಡ್ರಿ. ಇದರಿಂದ 2 ಹೈಡ್ರೋಜನ್ ತಗೊಂಡ್ರೆ NH2 ಆಯ್ತು, ಆಕ್ಸಿಜನ್ ಹೋಗ್ತದೆ. ಈ ಆಕ್ಸಿಜನ್ 2 ಹೈಡ್ರೋಜನ್ ಹೋಗ್ಬಿಡ್ತಾವ, ಸೊ NH2 ಉಳಿತು. 2 ಹೈಡ್ರೋಜನ್ ಒಂದು ಆಕ್ಸಿಜನ್ ಹೋತಂದ್ರೆ H2O ಹೋತು, NH2 ಉಳಿತು. ಇದು ಅಮೈಡ್ ಬರ್ತೈತಿ, ಅಮೈಡ್. ಸೊ ಏನಾದ್ರು ವಿ ಸ್ಟಾರ್ಟೆಡ್ ವಿತ್ ಕಾರ್ಬಾಕ್ಸಿಲಿಕ್ ಆಸಿಡ್, ರಿಯಾಕ್ಟೆಡ್ ಇಟ್ ವಿತ್ ಅಮೋನಿಯಾ, ಅಮೋನಿಯಂ ಸಾಲ್ಟ್ ಬಂದು ಇದು ಬಂದು ಇಲ್ಲಿ ಆಡ್ ಆಗ್ಬಿಡ್ತೈತಿ. ಇಲ್ಲೇ ಹೆಂಗ್ ಆಗುತ್ತೆ, ಇದು RC ಡಬಲ್ ಬಾಂಡ್ O ಮೈನಸ್ NH4 ಪ್ಲಸ್ ಆಗುತ್ತೆ. ಈಗ ಬಂದಿದೆ ಆಡ್ ಆಗಿ O ಮೈನಸ್ NH4 ಪ್ಲಸ್ ಆಗುತ್ತೆ. ನಾನು ತೋರಿಸ್ತೀನಿ, ಅದರಲ್ಲಿ ಚಾರ್ಜ್ ತೋರಿಸಿಲ್ಲ, ಅಷ್ಟು ನೆಗೆಟಿವ್ ಪಾಸಿಟಿವ್ ತೋರಿಸಿಲ್ಲ, ಇಟ್ಸ್ ಫೈನ್. ಹಿಂಗೆ ಬರೀರಿ ಎಕ್ಸಾಮ್ನಾಗ. ಸೊ ಆ ಪಾರ್ಟ್ ಬರ್ತೈತಿ, ಇದು ಅಮೋನಿಯಂ ಸಾಲ್ಟ್, ಜಸ್ಟ್ ಇದು ಹೋಗಿದ್ದು ಆಡ್ ಆಗುತ್ತೆ ಅಷ್ಟೇ. ಇಲ್ಲ ನೆಕ್ಸ್ಟ್ ಏನಾಗುತ್ತೆ, ನಾವು ಹೀಟ್ ಮಾಡ್ಬಿಡ್ತೀವಿ, ಹೀಟ್ ಮಾಡಿ ನೀರು ತೆಗೆದ್ಬಿಡ್ತೀವಿ. ಸೊ ನೀರು ತೆಗೆದ್ರೆ H2O ಹೋತು, RC ಡಬಲ್ ಬಾಂಡ್ NH2 ಆತು, ಅಮೈಡ್ ಬಂತು. ದಿಸ್ ಇಸ್ ಹೌ ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಅಮೋನಿಯಾ. ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಬಿಫೋರ್ ವಿ ಗೋ ಟು ದ ಎಕ್ಸಾಂಪಲ್, ಯು ರೈಟ್ ದ ಜನರಲ್ ಫಾರ್ಮ್. ಏನಾಗುತ್ತೆ ಅರ್ಥ ಮಾಡ್ಕೊಂಡು ಜನರಲ್ ಫಾರ್ಮ್ ಬರೀ. ವಿ ಮೂವ್ ಟು ದ ಎಕ್ಸಾಂಪಲ್. ನಾ ಇಲ್ಲೇ ಇದು ನೆನಪು ಹರಿದೆ, ಇದು ರಿವರ್ಸಿಬಲ್ ರಿಯಾಕ್ಷನ್. ನಾನು ರಿವರ್ಸಿಬಲ್ ತೋರಿಸಿದ್ದಿಲ್ಲ, ಈ ಕರೆಕ್ಷನ್ ಮಾಡ್ಕೋರಿ ನೀವು. ನಾನು ರಿವರ್ಸಿಬಲ್ ತೋರಿಸಿದ್ದಿಲ್ಲ, ಈಗ ತೋರಿಸಿನಿ. ನೀವು ನಿಮ್ಮ ನೋಟಕ್ಕೆ ಆಲ್ರೆಡಿ ಬರ್ದಿದ್ರಿ ಅಂದ್ರೆ ಮೇಕ್ ದಿಸ್ ಕರೆಕ್ಷನ್. ಓಕೆ, ಇದಕ್ಕೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಾನು ಅಸಿಟಿಕ್ ಆಸಿಡ್ ಇಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಇಲ್ಲೇ ಚೇಂಜ್ ಮಾಡ್ತೀನಿ, ನೀವು ಇದನ್ನು ಬೇರೆ ಬರೀಬೇಕು. ಅಸಿಟಿಕ್ ಆಸಿಡ್ ಮಾಡಿದೆ ನಾನು, C ಡಬಲ್ ಬಾಂಡ್ OH ರಿಯಾಕ್ಟ್ಸ್ ವಿತ್ ಅಮೋನಿಯಾ. ಇಲ್ಲಿ CH3 ಹಾಕ್ತೀನಿ. ನಮ್ದು ಇದು ಅಮೋನಿಯಂ ಸಾಲ್ಟ್, ಅದರಾಗಿಂದ ನೀರು ತೆಗಿತೀವಿ. ಅಸಿಟಮೈಡ್ ಬಂತು, ಅಸಿಟಮೈಡ್.
ಅಥವಾ ಇದಕ್ಕೆ ನಾವು ಇದು ಐಯುಪ್ಯಾಕ್ ನೇಮ್ ಈಥೆನಮೈಡ್ ಅಂತ ಕರೀತೀವಿ. ಈಥೆನಮೈಡ್, ಈಥ ಎಲ್ಲ ಕಡೆ ಸಿಂಗಲ್ ಬಾಂಡ್, ಈಥೇನ್ ಅಮೈಡ್, ಈ ತೆಗೆದು ಈ ತೆಗೆದು ಸ್ವಲ್ಪ ಓಲ್ ಬಾಜು ಬರ್ಬಾರ್ದು. ಸೊ ಈಥೆನಮೈಡ್. ಸೊ ಈ ಎಕ್ಸಾಂಪಲ್ ಬರ್ಕೋರಿ. ರಿಯಾಕ್ಷನ್ ವಿತ್ ಅಮೋನಿಯಾ ಬೆಂಜೋಯಿಕ್ ಆಸಿಡ್ ಜೋಡಿ ಮಾಡಿಸಿದ್ರ ಇದು ಬೆಂಜೋಯಿಕ್ ಆಸಿಡ್ ಸಿ ಡಬಲ್ ಬಾಂಡ್ ಓ ಎಚ್. ಇದನ್ನ ನಾನು ಅಮೋನಿಯಾ ಜೋಡಿ ರಿಯಾಕ್ಟ್ ಮಾಡಿದ್ರ ಸೇಮ್ ಅದರ್ ಟೈಪ್ ಕಂಪೌಂಡ್ ಅಮೋನಿಯಂ ಸಾಲ್ಟ್ ಬರ್ತೈತ್ರಿ. ಇಲ್ಲೇ ಏನಾಗುತ್ತೆ, ಇಲ್ಲೇ ಸಿ ಡಬಲ್ ಬಾಂಡ್ ಇಲ್ಲೇ NH3 ಹೋಗಿ ಆಡ್ ಆಗುತ್ತಾ. ಸೊ ಏನಾಗುತ್ತೆ, ONH4 ಆಗುತ್ತಾ. ONH4 ಆಗುತ್ತೆ, ನಾವು ಅಮೋನಿಯಂ ಬೆಂಜೋಯೇಟ್ ಅಂತೀವಿ. ಅಮೋನಿಯಂ ಬೆಂಜೋಯೇಟ್ ಅಂತೀವಿ. ಆಗಲೇ ಎಕ್ಸಾಂಪಲ್ ಒಳಗೆ ಏನು ಅಮೋನಿಯಂ ಸಾಲ್ಟ್ ಬಂದಿತ್ತಲ್ಲ ಅದು ಅಮೋನಿಯಂ ಅಸಿಟೇಟ್ ಅಂತಿದ್ವಿ. ಅಮೋನಿಯಂ ಅಸಿಟೇಟ್ ಅಂತಿದ್ವಿ, ಇದು ಅಮೋನಿಯಂ ಬೆಂಜೋಯೇಟ್. ಇದಕ್ಕೆ ನಾವು ಏನ್ ಮಾಡ್ಬೇಕು, ಈಗ ಇಲ್ಲಿ ಬರೀತೀನಿ ನಾನು, ಈ ಹೆಸರು ಸೈಡಿಗೆ ಬರ್ಕೋರಿ. ನೀವು ಏನ್ ಮಾಡ್ತೀವಿ, -H2O ಹೀಟ್ ಮಾಡ್ಬಿಡ್ತೀವಿ. ಹೀಟ್ ಮಾಡಿದ್ರೆ ನೀರು ಹೋಗ್ಬಿಡ್ತೈತಿ ಇಲ್ಲಿದು. ಸೊ ನಮ್ಗೆ ಏನು ಕಂಪೌಂಡ್ ಬರ್ತೈತಿ ಇಲ್ಲಿ ಬರೀತೀನಿ. ಸಿ ಡಬಲ್ ಬಾಂಡ್ ಓ ಇಲ್ಲ NH2 ನೀರು ಹೋಗ್ಬಿಡ್ತೈತಿ ಇದರಾಗಿದ್ದು. ಸೊ ಸಿ ಡಬಲ್ ಬಾಂಡ್ NH2, ಇದಕ್ಕೆ ನಾವು ಬೆನ್ಜಮೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬೆನ್ಜಮೈಡ್. Benzamide. Okay, this was the reaction of carboxylic acid with ammonia. Next, reactions involving COOH group. ಅಂದ್ರೆ ಈ ಕಾರ್ಬೋಕ್ಸಿಲಿಕ್ ಆಸಿಡ್ ಒಳಗಿಂದ COOH ಫಂಕ್ಷನಲ್ ಗ್ರೂಪ್ ಪೂರ ಇನ್ವಾಲ್ವ್ ಆಗಿರುವಂತ ರಿಯಾಕ್ಷನ್ಸ್. ಸೊ ಒಂದನೇದು ರಿಡಕ್ಷನ್ ಟು ಆಲ್ಕೋಹಾಲ್. ಅಂದ್ರೆ ಕಾರ್ಬೋಕ್ಸಿಲಿಕ್ ಆಸಿಡ್ ಇದು ರೆಡ್ಯೂಸ್ ಆಗಿ ಆಲ್ಕೋಹಾಲ್ ಆಗುತ್ತೆ. ಸೊ ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ಸ್ ಏನಾಗುತ್ತೆ, ಕಾರ್ಬೋಕ್ಸಿಲಿಕ್ ಆಸಿಡ್ ಇದು ಆಲ್ಕೋಹಾಲ್ ಆಗುತ್ತೆ. ಸೊ C ಡಬಲ್ ಬಾಂಡ್ OH ಇದನ್ನ ರೆಡ್ಯೂಸ್ ಮಾಡಬೇಕು. ಈಗ ರೆಡ್ಯೂಸಿಂಗ್ ಏಜೆಂಟ್ ಬೇಕು. ನಾನು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಯೂಸ್ ಮಾಡ್ತೀನಿ. ಇದ್ರ ಬಗ್ಗೆ ಆಲ್ರೆಡಿ ನಾವು ಸ್ಟಡಿ ಮಾಡಿವಿ. ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಅಂದ್ರೆ ಏನು, ರಿಮೂವಲ್ ಆಫ್ ಆಕ್ಸಿಜನ್, ಎಡಿಷನ್ ಆಫ್ ಹೈಡ್ರೋಜನ್. ಯಾವ್ದ್ರ ಆಗ್ಬೋದು. ಎಡಿಷನ್ ಆಫ್ ಹೈಡ್ರೋಜನ್ ಆದ್ರೂ ರಿಡಕ್ಷನ್, ರಿಮೂವಲ್ ಆಫ್ ಆಕ್ಸಿಜನ್ ಆದ್ರೂ ರಿಡಕ್ಷನ್. ಸೊ ಇಲ್ಲಿ ಏನಾಗುತ್ತೆ, COH ಇದು ಆಸ್ ಇಟ್ ಇಸ್ ಇರ್ತೈತಿ. ಈ ಪಾರ್ಟ್ ಇಲ್ಲೇ ಈ ಡಬಲ್ ಬಾಂಡ್ ಹೋಗಿ ಇಲ್ಲೊಂದು H ಬರ್ತೈತಿ. ಅಂದ್ರೆ ಇಲ್ಲ ರಿಮೂವಲ್ ಆಫ್ ಆಕ್ಸಿಜನ್ ಆತ, ಎಡಿಷನ್ ಆಫ್ ಹೈಡ್ರೋಜನ್ ಆತ. ಇದು ಹಿಂಗೂ ಬರೀಬಹುದು, RCH2OH. ಸೊ ಆಕ್ಸಿಜನ್ ಹೋಯ್ತು, ಹೈಡ್ರೋಜನ್ ಬಂತು. ರಿಮೂವಲ್ ಆಫ್ ಆಕ್ಸಿಜನ್ ಆತ, ಎಡಿಷನ್ ಆಫ್ ಹೈಡ್ರೋಜನ್ ಆತ. ಸೊ ಇದು ರಿಡಕ್ಷನ್ ರಿಯಾಕ್ಷನ್. ಸೊ ಕಾರ್ಬೋಕ್ಸಿಲಿಕ್ ಆಸಿಡ್ ಇದು ಆಲ್ಕೋಹಾಲ್ ಆತ, ಪ್ರೈಮರಿ ಆಲ್ಕೋಹಾಲ್ ಆತು. ಪ್ರೈಮರಿ ಆಲ್ಕೋಹಾಲ್ ತಗೊಂಡು ಅದನ್ನ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿ ಹಂಗ ಬಿಟ್ರ ಆಲ್ಕೋಹಾಲ್ ಇದು ಅಲ್ಡಿಹೈಡ್ ಕಾರ್ಬೋಕ್ಸಿಲಿಕ್ ಆಸಿಡ್ ಆಗ್ತಿರ್ತಲ್ಲ, ರಿಮೆಂಬರ್. ಹಂಗ ಕಾರ್ಬೋಕ್ಸಿಲಿಕ್ ಆಸಿಡ್ ತಗೊಂಡು ಅದರ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಿ ರಿಡಕ್ಷನ್ ಮಾಡಿಸ್ಬಿಟ್ರೆ ಆಲ್ಕೋಹಾಲ್ ಬರ್ತೈತಿ, ಪ್ರೈಮರಿ ಆಲ್ಕೋಹಾಲ್ ಬರ್ತೈತಿ. The carbon to which an alcohol is attached to one other carbon, so primary alcohol month. So we reduced carboxylic acid to primary alcohol using lithium aluminum hydride. So reaction involving COOH group ಒಳಗೆ ಇದು ಒಂದೇ. Okay, this ಹರಳೆ ಇದು. Write it down. We move on to the next one. Next reaction decarboxylation. Decarboxylation ಅಂದ್ರೆ ಕಾರ್ಬೋಕ್ಸಿಲಿಕ್ ಆಸಿಡ್ ಗೆ ಐಡೆಂಟಿಫಿಕೇಶನ್ ಬಂದಿದ್ದು COOH ಗ್ರೂಪ್ ಇಂದ. CH3COOH. ಸೊ ಕಾರ್ಬೋಕ್ಸಿಲಿಕ್ ಆಸಿಡ್ ಅಸಿಟಿಕ್ ಆಸಿಡ್ ಆಗಿದ್ದು, ಇಥೆನೋಯಿಕ್ ಆಸಿಡ್ ಆಗಿದ್ದು ಆ COOH ಗ್ರೂಪ್ ಇಂದ. ಅದನ್ನ ತೆಗೆದುಬಿಡುದು, ಅದರ ಐಡೆಂಟಿಫಿಕೇಶನ್ ಅನ್ನು ತೆಗೆದುಬಿಡುದು. ಸೊ ಡಿಕಾರ್ಬೋಕ್ಸಿಲೇಷನ್ that happens in this reaction.
ಸೊ ಇದು ಹಾಕ್ಬೇಕು ಅಂದ್ರೆ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಂಡು RC ಡಬಲ್ ಬಾಂಡ್ ONA ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಸೋಡಾ ಲೈಮ್ ಜೊತೆ ರಿಯಾಕ್ಟ್ ಮಾಡಬೇಕು. ಸೋಡಾ ಲೈಮ್ ಅಂದ್ರ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ sodium hydroxide and calcium oxide. Soda lime ಅಂದ್ರೆ mixture of sodium hydroxide and calcium oxide. So sodium salt of carboxylic acid ಅನ್ನ soda lime ಜೊತೆ ರಿಯಾಕ್ಟ್ ಮಾಡಬೇಕು, ಹೀಟ್ ಮಾಡಬೇಕು. CaO ಬರ್ದಿನಿ ಅಂದ್ರೆ ಇದರ ಮಿಕ್ಸ್ಚರ್ ಸೋಡಾ ಲೈಮ್ ಜೋಡಿ ಇದರ ರಿಯಾಕ್ಟ್ ಮಾಡಬೇಕು. ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ ಸೋಡಾ ಲೈಮ್ ಜೊತೆ ರಿಯಾಕ್ಟ್ ಮಾಡಬೇಕು. ಡಿಕಾರ್ಬಾಕ್ಸಿಲೇಷನ್ ಆಗುತ್ತಂದ್ರೆ ಈ ಗ್ರೂಪ್ ಹೋಗ್ಬಿಡ್ತದೆ, ಆ COOH ಗ್ರೂಪ್ ಅಥವಾ COO ಗ್ರೂಪ್ ಹೋಗ್ಬಿಡ್ತದೆ. ಸೊ ಏನಾಗುತ್ತೆ ಅಂದ್ರೆ ಈ ಪಾರ್ಟ್ ಮೇಜರ್ ಪಾರ್ಟ್ ಅಂದ್ರೆ ಅದು ಆ ಕಾಂಪೌಂಡ್ ಗೆ ಐಡೆಂಟಿಫಿಕೇಶನ್ ಬಂದಿದ್ದ COOH ಇಂದ. ಸೊ ಆ ಪಾರ್ಟ್ ಹೋಗ್ಬಿಡ್ತದೆ. ಏನಾಗುತ್ತೆ ಅಂದ್ರೆ RH ಬಂದಿರ್ತದೆ. ಇಲ್ಲಿ RCH3 ಅಂತ ಅನ್ಕೊಡಿ. ಈ CH3 ಜೋಡಿ ಒಂದು H ಸೇರ್ತೈತಿ. H ಸೇರಿ CH4 ಅಂದ್ರೆ ಮೀಥೇನ್. So this is a method, this is a reaction to convert carboxylic acid to hydrocarbon. Sodium salt of carboxylic acid ಐತಿ, but I can say carboxylic acid to hydrocarbon directly convert ಮಾಡಬೇಕು. ಅಂದ್ರೆ alkane CH3R ಅದೊಂದು H ಸೇರಿದ್ರೆ CH4R alkane ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಂದ ಎಕ್ಸಾಮ್ ಹಿಂಗೇನಾದ್ರು ಕೇಳಿದ್ರೆ ನಿಮಗೆ ನಾನು ನಿಮ್ಗೆ ಇದನ್ನ ಕೊಡ್ತೀವಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಕೊಡ್ತೀವಿ, ಅದನ್ನ ಹೈಡ್ರೋಕಾರ್ಬನ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಯು ಶುಡ್ ಡೂ ದಿಸ್ ರಿಯಾಕ್ಷನ್. ಇಲ್ಲಿ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಐತಿ, ಇಟ್ ಇಸ್ ಆಸ್ ಗುಡ್ ಆಸ್ ಕಾರ್ಬಾಕ್ಸಿಲಿಕ್ ಆಸಿಡ್. ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಂಡ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಮಾಡ್ಕೊಂಡಿರ್ತೀವಿ. ಸೊ ಇದನ್ನ ಸೋಡಾ ಲೈಮ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಅಂದ್ರೆ ಇಟ್ಸ್ ಮಿಕ್ಸ್ಚರ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಕ್ಯಾಲ್ಸಿಯಂ ಆಕ್ಸೈಡ್. ಸೊ ಈ ಪಾರ್ಟ್ ಇಲ್ಲಿ ಹೋಗಿ RH ಒಂದು ಇಲ್ಲಿ ಏನಾಗುತ್ತೆ ಬೈ ಪ್ರಾಡಕ್ಟ್ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಬರ್ತದ್ರಿ, Na2CO3. ಇಲ್ಲಿ ನಾನು ನೋಡ್ರಿ Na2CO3 ಹೆಂಗ್ ಓಕೆ ಇಲ್ಲೇ COO ಹೋತು, ಈ ಪಾರ್ಟ್ ಹೋದಂದ್ರೆ ಇಲ್ಲಿ COO ಅಂದ್ರೆ CO2, ಇದು ಒಂದು O ಹೋತು ಅಂದ್ರೆ ಇದು H ಅಷ್ಟು ಹೊಡೆದಿದ್ದಾರೆ. ಇದೆಲ್ಲ ಕೂಡ್ಸ್ಬಿಡ್ತೀವಿ ನಾವು ಬೈ ಪ್ರಾಡಕ್ಟ್ ಹೆಂಗ್ ಬಂತ ನೋಡಾಕ. ಸೊ RH ಸೇರಿ RH ಮಾಡವು. ಇಲ್ಲೇ CO2 ಇದೊಂದು O, CO3 ಇದೊಂದು O, CO3 Na ಎರಡು Na. So Na2CO3 sodium carbonate is our byproduct. So this is the reaction I have ಹೇಳಿದಂಗೆ to convert carboxylic acid ಅಥವಾ sodium salt of carboxylic acid directly into hydrocarbon ಅಥವಾ alkane, specifically speaking alkane. If CH3 is our R then CH3 ಇಟ್ಟರೆ ನಮ್ಗೆ methane ಬರುತ್ತೆ. So carboxylic acid ಇಂದ hydrocarbon ಮಾಡೋ reaction is decarboxylation. Okay, please try to understand what happened. ಇಲ್ಲಿ ಅರ್ಥ ಆಗಿದೆ ನಿಮಗೆ, please write it on your own. ಒಮ್ಮೆ ನೋಡ್ರಿ, ಅನಲೈಸ್ ಮಾಡ್ರಿ, ಬರೀರಿ. ಒಳ್ಳೆ ಮನೆ ಹೇಳ್ತಿರ್ತೀನಿ ನಾನು, ನಿಮ್ಗೆ ಇರಿಟೇಷನ್ ಆಗ್ತಿರ್ಬೋದು. It is very important to write every single reaction on your own. ಹಿಂದಿನ ರಿಯಾಕ್ಷನ್ ಒಳಗ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನ RH ಮಾಡಿದ್ವಿ, ಹೈಡ್ರೋಕಾರ್ಬನ್ ಮಾಡಿದ್ವಿ. ಇಲ್ಲೇ ಕೋಲ್ವೇಸ್ ಎಲೆಕ್ಟ್ರೋಲಿಸಿಸ್ ಅಂತಿದ್ದ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಂಡು ಅದನ್ನ ಕೋಲ್ವೇಸ್ ಎಲೆಕ್ಟ್ರೋಲಿಸಿಸ್ ಮಾಡಿದ್ರ ಏನಾಗಿದ್ರಿ, ಒಂದು ಇಲ್ಲ R ಜೋಡಿ ಇದ ಟೈಪ್ ಮಾಲಿಕ್ಯೂಲ್ ಒಳಗ ಅಂದ್ರೆ ಇನ್ನೊಂದು ಇದ ಟೈಪ್ ಮಾಲಿಕ್ಯೂಲ್ ಅಂದ್ರೆ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಎರಡು ಮಾಲಿಕ್ಯೂಲ್ ನೋಡು, ಈ ಬಾಂಡ್ ಬ್ರೇಕ್ ಆಗಿ ಈ R ಮತ್ತೆ ಈ R ಕೂಡ್ತಾವ. R ಮತ್ತೆ R ಅಂದ್ರೆ ಇಲ್ಲಿ CH3 ಇತ್ತಂದ್ರ CH3 C2H6 ಈ ಹೆಂಗ್ ಹಂಗ. ಸೊ ಎರಡು R ಕೂಡ್ತಾವು, ನಮ್ದು ಬೈ ಪ್ರಾಡಕ್ಟ್ ಏನಾದ್ರು ಬರ್ತದೆ. ಈ C ಡಬಲ್ ಬಾಂಡ್ NA C ಡಬಲ್ ಬಾಂಡ್ NA ಸೇರಿ ಒಂದೇನು ಬೈ ಪ್ರಾಡಕ್ಟ್ ಮಾಡ್ತಾವ, ಅದನ್ನ ನಮಗೆ ಸಂಬಂಧ ಇಲ್ಲ. ಸೊ ಇಲ್ಲೇ ಅಗದಿ ಸರಳ, ನೀವು ಇಲ್ಲಿ ಏನ್ ತಲೆ ಕೆಡಿಸ್ಕೋಬಾರ್ದು. ಕೋಲ್ಬೇಸ್ ಎಲೆಕ್ಟ್ರೋಲಿಸಿಸ್ ಅಂದ್ರೆ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಕೋಲ್ಬೇಸ್ ಎಲೆಕ್ಟ್ರೋಲಿಸಿಸ್ ಮಾಡಿದ್ರ R ಜೋಡಿ ಇನ್ನೊಂದು R ಸೇರ್ತೈತಿ, R ಬರ್ತೈತಿ. ಇಫ್ R is CH3 ಇನ್ನೊಂದು CH3 ಸೇರಿ C2H6 ಹೈಡ್ರೋಕಾರ್ಬನ್ ಬರ್ತಾ, ಬಟ್ ನೆಕ್ಸ್ಟ್ ಮೆಂಬರ್ ಬರ್ತೈತಿ, ಈಥೇನ್ ಬರ್ತೈತಿ ಅಷ್ಟ. ಕೋಲ್ಬೇಸ್ ಎಲೆಕ್ಟ್ರೋಲಿಸಿಸ್ ಇದು. ನೀವು ಕೋಲ್ಬೇಸ್ ರಿಯಾಕ್ಷನ್ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆ ಕೋಲ್ಬೇಸ್ ರಿಯಾಕ್ಷನ್ ಬೇರೆ, ಅಲ್ಲಿ ನಮ್ದು ಸ್ಯಾಲಿಸಿಲಿಕ್ ಆಸಿಡ್ ಬರ್ತೈತಿ, ಫಿನಾಲ್ ಇರ್ತೈತಿ ಅಂದ್ರೆ ಬೆಂಜಿನ್ ರಿಂಗ್ OH, ಅದ್ರ ಬಾಜು COOH.
ಅದು ಇಂಪಾರ್ಟೆಂಟ್ ರಿಯಾಕ್ಷನ್, ನೇಮ್ಡ್ ರಿಯಾಕ್ಷನ್. ಅದು ಕಂಪೇರ್ ಮಾಡಿದ್ರೆ ಇಂಪಾರ್ಟೆಂಟ್ ಅಲ್ಲ ಇದು, ಅದು ಮೋಸ್ಟ್ ಇಂಪಾರ್ಟೆಂಟ್. ಫಿನಾಲ್ ಅಂದ್ರೆ ಬೆಂಜಿನ್ ರಿಂಗ್ OH ಬಾಜು COOH ಸ್ಯಾಲಿಸಿಲಿಕ್ ಆಸಿಡ್ ಮಾಡ್ತೀವ, ಅದು ಕೋಲ್ಬೇಸ್ ರಿಯಾಕ್ಷನ್ ಬೇರೆ. ಇಲ್ಲಿ ಕೋಲ್ಬೇಸ್ ಎಲೆಕ್ಟ್ರೋಲಿಸಿಸ್. ಇದು ಇಲ್ಲಿ ಹೆಂಗ್ ಆಗುತ್ತೋ ವಿ ಆರ್ ನಾಟ್ ವರಿಡ್ ಅಬೌಟ್ ಇಟ್. ಇದು ಬಾಂಡ್ ಬ್ರೇಕ್ ಆಗುತ್ತೆ, ಇನ್ನೊಂದು R ಬಂದು ಆಡ್ ಆಗುತ್ತೆ ಅಷ್ಟೇ. ಇದೊಂದು ರಿಯಾಕ್ಷನ್ ನಿಮಗೆ ಗೊತ್ತಿರಬೇಕು, ಬಟ್ ಇದಕ್ಕೆ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಇಲ್ಲೇ ಕಾರ್ಬಾಕ್ಸಿಲಿಕ್ ಆಸಿಡ್ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಆಗುತ್ತೆ. ಈ ಹ್ಯಾಲೋಜಿನೇಷನ್ ಸ್ವಲ್ಪ ಬೇರೆ ಐತಿ, ಇಟ್ಸ್ ಲಿಟಲ್ ಬಿಟ್ ಡಿಫ್ರೆಂಟ್. ಈ ರಿಯಾಕ್ಷನ್ ಒಳಗೆ ಏನೊಂದು ಕಂಡೀಷನ್ ಅಂದ್ರೆ ಅಲ್ಫಾ ಹೈಡ್ರೋಜನ್ ಇರೋ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಜೋಡಿ ಈ ಹ್ಯಾಲೋಜಿನೇಷನ್ ಆಗುತ್ತೆ. ಆಮೇಲೆ ಅಲ್ಫಾ ಹೈಡ್ರೋಜನ್ ನಾಗ ಆಗುತ್ತೆ. ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ಬೋದು, ಐ ವಿಲ್ ಮೇಕ್ ಇಟ್ ಕ್ಲಿಯರ್. ಸೊ ಇಲ್ಲಿ COOH ಐತ್ರಿ, ಅದು ಜೋಡಿ CH3 ಐತಿ. ಅದನ್ನ ಹಿಂಗ್ ಬರಿಬಹುದು. ಸೊ ಫಂಕ್ಷನಲ್ ಗ್ರೂಪ್ ಕಾರ್ಬನ್ ಇದು. ಫಂಕ್ಷನಲ್ ಗ್ರೂಪ್ ಕಾರ್ಬನ್ ಗೆ ಅಟ್ಯಾಚ್ ಆಗಿರೋ ಕಾರ್ಬನ್ ಇಸ್ ಅಲ್ಫಾ ಕಾರ್ಬನ್. ಇದು ಅಲ್ಫಾ ಕಾರ್ಬನ್ ನಮ್ದು. ಸೊ ಇವು ಅಲ್ಫಾ ಹೈಡ್ರೋಜನ್ಸ್. ಹಿಂಗ ಅಲ್ಫಾ ಹೈಡ್ರೋಜನ್ಸ್ ಇರಬೇಕು ಅಂದ್ರೆ ಈ ಹ್ಯಾಲೋಜನೇಷನ್ ಆಗುತ್ತಾ. ಆಮೇಲೆ ಈ ಹೈಡ್ರೋಜನ್ ಹೋಗಿನ ಅಲ್ಲಿ ಹ್ಯಾಲೋಜನ್ ಬರ್ತದೆ, ಅಂದ್ರೆ ಅಲ್ಫಾ ಹೈಡ್ರೋಜನ್ ಹೋಗಿನ ಹ್ಯಾಲೋಜನ್ ಬರ್ತದೆ. ಸೊ ಹೆಂಗಾಗುತ್ತೆ ರಿಯಾಕ್ಷನ್ ಅಂದ್ರೆ ಅಸಿಟಿಕ್ ಆಸಿಡ್ ಎಕ್ಸಾಂಪಲ್ ತಗೊಳ್ಳೋಣ. ಅಲ್ಫಾ ಹೈಡ್ರೋಜನ್ ಡೆಫಿನೆಟ್ಲಿ ಅದಾವ ಇಲ್ಲೇ. ಇದು ಫಂಕ್ಷನಲ್ ಗ್ರೂಪ್ ಕಾರ್ಬನ್, ಅದಕ್ಕೆ ಅಟ್ಯಾಚ್ ಆಗಿರೋ ಕಾರ್ಬನ್ ಇಸ್ ಅಲ್ಫಾ ಕಾರ್ಬನ್, ಅದಕ್ಕೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ಸ್ ಅಲ್ಫಾ ಹೈಡ್ರೋಜನ್ಸ್. ಅಲ್ಫಾ ಹೈಡ್ರೋಜನ್ ಅದಾವ. ಸೊ ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ಇದನ್ನ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ಆಗುತ್ತೆ. ಇದನ್ನ ಹೀಟ್ ಮಾಡ್ತೀವಿ, ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ಹೀಟ್ ಮಾಡ್ತೀವಿ. ಏನಾಗುತ್ತಾ ಇಲ್ಲಿ ಅಂದ್ರೆ ಒಂದು ಅಲ್ಫಾ ಹೈಡ್ರೋಜನ್ ಹೋಗುತ್ತೆ, ಒಂದು ಕ್ಲೋರಿನ್ ಬರುತ್ತೆ. ಸೊ Cl CH2 COOH ಇದೇನು ಬರ್ತೀನಿ ನೋಡ್ರಿ. ನಾವು ಒಂದು ಹೈಡ್ರೋಜನ್ ತಗದೀನಿ, ಅದಕ್ಕೆ CH2 ಬರ್ತದೆ. ಆ ಹೈಡ್ರೋಜನ್ ಜಗದಾಗ ಏನ್ ಬಂದೈತಿ, Cl ಬಂದೈತಿ. ಸೊ ಆ Cl ಮತ್ತೆ ಬರ್ತದೆ ಅಷ್ಟೇ, Cl CH2 COOH. ಸೊ ಒಂದು Cl ಇಲ್ಲಿ ಬಂತು, ಇನ್ನೊಂದು Cl ಉಳಿದಿತ್ತಲ್ಲ ಅದು ಮತ್ತೆ ಹೋಗಿದ ಹೈಡ್ರೋಜನ್ ಸೇರಿ HCl ಮಾಡುತ್ತೆ. ಇಲ್ಲಿ ಹೋಗಿರೋ ಹೈಡ್ರೋಜನ್ ಒಂದು, ಇಲ್ಲಿ ಉಳಿದಿದ್ ಒಂದು Cl, ಎರಡು ಸೇರಿ HCl ಮಾಡುತ್ತೆ. ಸೊ ಇದಕ್ಕೆ ನಾವು ಮೋನೋಕ್ಲೋರೋ ಅಸಿಟಿಕ್ ಆಸಿಡ್ ಅಂತ ಕರೀತೀವಿ. ಮೋನೋಕ್ಲೋರೋ ಅಸಿಟಿಕ್ ಆಸಿಡ್ ಅಂತ ಕರೀತೀವಿ. ಇದಕ್ಕೆ ಮೋನೋಕ್ಲೋರೋ ಒಂದೇ ಕ್ಲೋರಿನ್, ಮೋನೋಕ್ಲೋರೋ ಅಸಿಟಿಕ್ ಆಸಿಡ್. ಈ ರಿಯಾಕ್ಷನ್ ಏನ್ ಸ್ಪೆಷಾಲಿಟಿ ಅಂದ್ರೆ ಈ ರಿಯಾಕ್ಷನ್ ಇಲ್ಲಿಗೆ ನಿಂದ್ರಂಗಿಲ್ಲ. ಎಷ್ಟು ಅಲ್ಫಾ ಹೈಡ್ರೋಜನ್ ಇದು, ಇಷ್ಟು ಅಲ್ಫಾ ಹೈಡ್ರೋಜನ್ ಹೋಗೋತನ, ಅಂದ್ರೆ ಇಷ್ಟು ಅಲ್ಫಾ ಹೈಡ್ರೋಜನ್ ಹೋಗಿ ಹ್ಯಾಲೋಜನ್ ಬರಬೇಕು, ಅಲ್ಲಿ ತನ ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ. ಸೊ 3 ಅಲ್ಫಾ ಹೈಡ್ರೋಜನ್ ಹೋಗಿದ್ದು, ಒಂದು ಅಲ್ಫಾ ಹೈಡ್ರೋಜನ್ ಹೋಗಿ ಒಂದು ಹ್ಯಾಲೋಜನ್ ಬಂದೈತಿ, ಇನ್ 2 ಅಲ್ಫಾ ಹೈಡ್ರೋಜನ್ ಉಳಿದವಲ್ಲ ಅವು ಹೋಗಿ ಹ್ಯಾಲೋಜನ್ ಬರ್ತಾ ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ. ಸೊ ನಾ ಇಲ್ಲಿ ತೋರಿಸ್ಬಿಡಿದ ರೆಡ್ ಫಾಸ್ಫರಸ್ ಪ್ರೆಸೆನ್ಸ್ ಒಳಗೆ ಇಲ್ಲಿ Cl CH2 COOH ಇತ್ತರಿ. ಈಗ 3 ಹೈಡ್ರೋಜನ್ ಒಂದು ಹೋಗಿತ್ತು, ಇದು CH2 ಆಗಿತ್ತು. ಸೊ ಇನ್ನೊಂದು ಹೈಡ್ರೋಜನ್ ಹೋಗುತ್ತೆ, ಇದು CH ಆಗುತ್ತೆ, ಇದು Cl2 ಆಗುತ್ತೆ. ಬಿಕಾಸ್ ಒಂದು ಕ್ಲೋರಿನ್ ಇನ್ನೊಂದು ಬಂತು, ಒಂದು ಹೈಡ್ರೋಜನ್ ಹೋಯ್ತು. ಕ್ಲೋರಿನ್ ಒಂದು ಬಂತು, ಒಂದು ಹೈಡ್ರೋಜನ್ ಹೋಯ್ತು. ಸೊ Cl2 CH COOH. ಇದು ಡೈಕ್ಲೋರೋ ಅಸಿಟಿಕ್ ಆಸಿಡ್. ಡೈಕ್ಲೋರೋ ಅಸಿಟಿಕ್ ಆಸಿಡ್. ಸೊ ಇನ್ನೊಂದು ಅಲ್ಫಾ ಹೈಡ್ರೋಜನ್ ಉಳ್ಕೊಂಡೈತೆ, ಅದು ಹೋಗುತ್ತೆ. ಅದನ್ನ ನಾವು ರೆಡ್ ಫಾಸ್ಫರಸ್ ರಿಯಾಕ್ಟ್ ಮಾಡಿದಾಗ ಈ ಹೈಡ್ರೋಜನ್ ಹೋಗುತ್ತೆ, ಇನ್ನೊಂದು ಹೈಡ್ರೋಜನ್ ಬರುತ್ತೆ. ಸೊ Cl3 COOH. Cl3C COOH. ಇದು ಸ್ವಲ್ಪಷ್ಟು ನೋಡಕ್ ಚಂದ ಆಗಲ್ಲ, ಅದಕ್ಕೂ CCl3 ಬರೀತೀವಿ. Cl3C ಇತ್ತು, CCl3 ಬರೀತೀವಿ. ಹಂಗ ಬರ್ದ ತಪ್ಪೇನಿಲ್ಲ, ಬಟ್ ಇದು ಲುಕ್ಸ್ ಬೆಟರ್. CCl3 COOH. ಇದು ನಮ್ದು ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್. ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್. ಇಲ್ಲೇನೋ HCl ಹೊರಗೆ ಹೋಗ್ತಿರ್ತಾವ ಬೈ ಪ್ರಾಡಕ್ಟ್. ಸೊ ಇದು ಒಂದು ಟೈಪ್ ಸ್ಪೆಷಲ್ ಹ್ಯಾಲೋಜಿನೇಷನ್. ಇದಕ್ಕೆ ಅಲ್ಫಾ ಹೈಡ್ರೋಜನ್ ಇರಬೇಕು, ಆಮೇಲೆ ಅಲ್ಫಾ ಹೈಡ್ರೋಜನ್ ಹೋಗ್ತಾವ. ಸೊ ಒಂದ ಹೋಗಿ ಅಲ್ಲಿ ರಿಯಾಕ್ಷನ್ ನಿಂದ್ರಂಗಿಲ್ಲ. ಎಷ್ಟು ಅಲ್ಫಾ ಹೈಡ್ರೋಜನ್ ಇದು, ಈ ಕೇಸ್ 3 ಇದು, 3 ಹೋಗುತ್ತನ ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್. monochloroacetic acid, then we get dichloroacetic acid, and then we get trichloroacetic acid. This is the reaction. ನೋಡ್ರಿ ಸ್ವಂತ ಬರುತ್ತೆ. ಇನ್ನೊಂದು ಲಾಸ್ಟ್ ರಿಯಾಕ್ಷನ್ ಉಳಿದೈತಿ ಇದ್ರೊಳಗೆ, ಈ ಚಾಪ್ಟರ್ ಒಳಗ. ಏನ್ ಚೆಕ್ ಮಾಡ್ಬೇಕು ನಾವ್ ಇಲ್ಲಿ ಅಂದ್ರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗ್ತಾವ ಬೆಂಜೋಯಿಕ್ ಆಸಿಡ್ ಒಳಗ. ಅಂದ್ರ ಕಾರ್ಬಾಕ್ಸಿ ರಿಂಗ್ ಇರೋ ಅರೋಮ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಅಂದ್ರ
ಬೆಂಜೋಯಿಕ್ ಆಸಿಡ್ ಎಕ್ಸಾಂಪಲ್. ಸೊ ಇದ್ರೊಳಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗ್ತಾವ ಅಂತ ವೆರಿಫೈ ಮಾಡೋಣ. ಸೊ ಇಲ್ಲೇನಾಗುತ್ತೆ, ಇಲ್ಲೇ ಸಿ ಡಬಲ್ ಬಾಂಡ್ ಇದನ್ನ ಹಿಂಗ್ ಬರ್ದಿನ ಬೆಂಜಿನ್ ಸಿ ಡಬಲ್ ಬಾಂಡ್ ಓ ಎಚ್ ಅನ್ನು ಸಿ ಡಬಲ್ ಬಾಂಡ್ ಓ ಎಚ್ ಈ ಕಡೆ ಬರ್ತೀವಿ. ಸೊ ಇಲ್ಲೇನಾಗುತ್ತೆ, ಈ ಪೈ ಎಲೆಕ್ಟ್ರಾನ್ಸ್ ಲೂಸ್ಲಿ ಹೆಲ್ಡ್ ಇರೋದ್ರಿಂದ ಈ ಬಾಂಡ್ ಬ್ರೇಕ್ ಆತಂದ್ರ ಆಕ್ಸಿಜನ್ ಮೂರ್ ಎಲೆಕ್ಟ್ರಾನ್ ನೆಗೆಟಿವ್ ಇಲ್ಲಿ ಹೋಗುತ್ತೆ, ಇದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಇದು ಪಾಸಿಟಿವ್ ಚಾರ್ಜ್ ಬರುತ್ತೆ. ಇದು ಪಾಸಿಟಿವ್ ಚಾರ್ಜ್ ಬಂತಂದ್ರ ಈ ಪಾಸಿಟಿವ್ ಚಾರ್ಜ್ ಅನ್ನು ಕಂಪನ್ಸೇಟ್ ಮಾಡಕ ಈ ಪೈ ಎಲೆಕ್ಟ್ರಾನ್ಸ್ ಇಲ್ಲಿ ಹೋಗ್ತಾವ. ಈ ಪೈ ಎಲೆಕ್ಟ್ರಾನ್ಸ್ ಇಲ್ಲಿ ಹೋದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್, ಈ ಪೈ ಎಲೆಕ್ಟ್ರಾನ್ಸ್ ಇದನ್ನ ಕಂಪನ್ಸೇಟ್ ಮಾಡಕ್ಕೆ ಇವು ಇಲ್ಲಿ ಹೋಗ್ತಾವ ನೆಕ್ಸ್ಟ್ ಸ್ಟೆಪ್ ನಾಗ, ನೆಕ್ಸ್ಟ್ ಸ್ಟ್ರಕ್ಚರ್ ಒಳಗೆ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್, ಈ ಪಾಸಿಟಿವ್ ಚಾರ್ಜ್ ಕಂಪನ್ಸೇಟ್ ಮಾಡಕ ಈ ಪೈ ಎಲೆಕ್ಟ್ರಾನ್ಸ್ ಇಲ್ಲಿ ಬರ್ತಾವ. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್. ಸೊ ಏನಾಯ್ತು, ಬೆಂಜೋಯಿಕ್ ಆಸಿಡ್ ಒಳಗ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ಸ್ ಒಳಗ ಪಾಸಿಟಿವ್ ಚಾರ್ಜ್ ಬಂತು. ಪಾಸಿಟಿವ್ ಚಾರ್ಜ್ ಬಂತು ಅಂದ್ರ ಎಲೆಕ್ಟ್ರೋಫೈಲ್ ಅಂದ್ರೆ ಏನು, ಎಲೆಕ್ಟ್ರಾನ್ ಲವಿಂಗ್, ಅದು ಎಲೆಕ್ಟ್ರಾನ್ ಲವಿಂಗ್ ಸ್ಪೀಸಿ, ಅದಕ್ಕೆ ನೆಗೆಟಿವ್ ಚಾರ್ಜ್ ಬೇಕು. ನೆಗೆಟಿವ್ ಚಾರ್ಜ್ ಬೇಕಂದ್ರೆ ಇದು ಎಲೆಕ್ಟ್ರೋಫೈಲ್ ಇಲ್ಲಿ ಬಂತಂದ್ರ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಸ್ ಒಳಗ ಪಾಸಿಟಿವ್ ಚಾರ್ಜ್ ಐತಿ. ಅದಕ್ಕೆ ಬೇಕಾಗಿರೋದು ನೆಗೆಟಿವ್ ಚಾರ್ಜ್, ಬಿಕಾಸ್ ಎಲೆಕ್ಟ್ರೋಫೈಲ್ ಇಸ್ ಎಲೆಕ್ಟ್ರಾನ್ ಲವಿಂಗ್. ಅಂದ್ರೆ ನೆಗೆಟಿವ್ ಚಾರ್ಜ್ ಬೇಕು. ಮತ್ತೆ ಎಲೆಕ್ಟ್ರೋಫೈಲ್ ಬಂದ್ ಕೂಡ ಇಲ್ಲೇ ಪಾಸಿಟಿವ್ ಚಾರ್ಜ್ ಐತಿ. ಎಲ್ಲೆಲ್ಲೇ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ಸ್ ಒಳಗ ಪಾಸಿಟಿವ್ ಚಾರ್ಜ್ ಐತಿ. ಸೊ ಈಸಿಲಿ ಇಲ್ಲೇ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗಂಗಿಲ್ಲ ಬೆಂಜೋಯಿಕ್ ಆಸಿಡ್ ಒಳಗ. ಆದ್ರ ಇನ್ ಕೇಸ್ ಆದ್ರ ಮೆಟಾ ಪೊಸಿಷನ್ ನಾಗ ಆಗಬಹುದು, ಬಿಕಾಸ್ ಮೆಟಾ ಪೊಸಿಷನ್ ನಾಗ ಪಾಸಿಟಿವ್ ಚಾರ್ಜ್ ಇಲ್ಲ. ಸೊ ಒಂದೆರಡು ರಿಯಾಕ್ಷನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅದಾವು, ಅವು ಎಲ್ಲಿ ಆಗ್ತಾವ ಅಂಡ್ ಮೆಟಾ ಪೊಸಿಷನ್ ನಾಗ ಆಗ್ತಾವ, ಅಂಡ್ ವಿ ಗೆಟ್ ಮೆಟಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ಆ ಎರಡು ರಿಯಾಕ್ಷನ್ ನೀವು ಬೇಸ್ ಬುಕ್ ನಾಗ ಪೇಜ್ ನಂಬರ್ ನಾನು ನೋಡಕತ್ತೀನಿ ಒಂದು ಸೆಕೆಂಡ್. ಪೇಜ್ ನಂಬರ್ 110 ನೈಟ್ರೇಷನ್ ನೋಡ್ರಿ. ಲಾಸ್ಟ್ಗೆ ನೈಟ್ರೇಷನ್ ಬೆಂಜೋಯಿಕ್ ಆಸಿಡ್ ಗೆ ನೈಟ್ರೇಷನ್ ಕಾನ್ಸಂಟ್ರೇಟೆಡ್ HNO3 ಕಾನ್ಸಂಟ್ರೇಟೆಡ್ H2SO4 ಮೆಟಾ ಪೊಸಿಷನ್ ಒಳಗೆ NO2 ಬಂತು. ಆರ್ಥೋ ಮತ್ತು ಪ್ಯಾರಾ ನೋಡ್ರಿ, ಅಲ್ಲಿ ಮೆಟಾ ಪೊಸಿಷನ್ ಬಂದೈತಿ. ಆರ್ಥೋ ಮತ್ತು ಪ್ಯಾರಾ ಒಳಗೆ ಬರಂಗಿಲ್ಲ, ಬಿಕಾಸ್ ಅಲ್ಲೇ ಪಾಸಿಟಿವ್ ಚಾರ್ಜ್ ಐತಿ. ಬಂದ್ರೆ ಮೆಟಾದಾಗ ಬರಬೇಕು. ಸೊ ಮೆಟಾ ಪೊಸಿಷನ್ ಮೆಟಾ ನೈಟ್ರೋ ಬೆಂಜೋಯಿಕ್ ಆಸಿಡ್, ವಾಟರ್ ಇಸ್ ಅವರ್ ಬೈ ಪ್ರಾಡಕ್ಟ್. ಇನ್ನೊಂದು ರಿಯಾಕ್ಷನ್ ಬ್ರೋಮಿನೇಷನ್, ಅಗೇನ್ ಮೆಟಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಬರ್ತೈತಿ, ಮೆಟಾ ಬ್ರೋಮೋ ಬೆಂಜೋಯಿಕ್ ಆಸಿಡ್ ಅಂಡ್ ಬೈ ಪ್ರಾಡಕ್ಟ್ ಇಸ್ HBr. ಇಲ್ಲಿ ನೋಡ್ರಿ ಆನ್ಹೈಡ್ರಸ್ FeBr3 ಯೂಸ್ ಮಾಡಿ ಆಸ್ ಎ ಕ್ಯಾಟಲಿಸ್ಟ್. ಆನ್ಹೈಡ್ರಸ್ FeBr3. ಫ್ರೀಡನ್-ಕ್ರಾಫ್ಟ್ಸ್ ಅಲ್ಕೈಲೇಷನ್ ಆಗಂಗಿಲ್ಲ. ಲಾಸ್ಟ್ ಒಂದು ರಿಯಾಕ್ಷನ್ ಕೊಟ್ಟ ನೋಡ್ರಿ, ಫ್ರೀಡನ್-ಕ್ರಾಫ್ಟ್ಸ್ ಅಲ್ಕೈಲೇಷನ್ ಬೆಂಜೋಯಿಕ್ ಆಸಿಡ್ ಡು ನಾಟ್ ಅಂಡರ್ಗೋ ಫ್ರೀಡನ್-ಕ್ರಾಫ್ಟ್ಸ್ ರಿಯಾಕ್ಷನ್ ಆಸ್ ಕ್ಯಾಟಲಿಸ್ಟ್ AlCl3. ಯಾಕಂದ್ರೆ ಫ್ರೀಡನ್-ಕ್ರಾಫ್ಟ್ಸ್ ಅಲ್ಕೈಲೇಷನ್ ಮತ್ತು ಫ್ರೀಡನ್-ಕ್ರಾಫ್ಟ್ಸ್ ಅಸೈಲೇಷನ್ ಆಗಬೇಕಂದ್ರೆ ನಾವು ಆನ್ಹೈಡ್ರಸ್ AlCl3 ಯೂಸ್ ಮಾಡ್ತೀವಿ. ಈ ಕೇಸ್ನಾಗ ಏನಾಗುತ್ತೆ ರೀ, ಆ ಕೆಟಲಿಸ್ಟ್ ಜೋಡಿ ರಿಯಾಕ್ಟ್ ಆಗುತ್ತೆ, gets bonded to carboxyl group. ಈ ಕಾರ್ಬಾಕ್ಸಿಲ್ ಗ್ರೂಪ್ ಜೋಡಿ ಅದು ಬಾಂಡ್ ಆಗ್ಬಿಡ್ತೈತಿ. ಕೆಟಲಿಸ್ಟ್ ಹಂಗ ಆಗ್ಬಾರ್ದು, ಕೆಟಲಿಸ್ಟ್ ರಿಯಾಕ್ಟೆಂಟ್ಸ್ ಜೋಡಿ ರಿಯಾಕ್ಟ್ ಆಗ್ಬಾರ್ದು. ಬಟ್ ಈ ಕೇಸ್ ಒಳಗೆ ಕೆಟಲಿಸ್ಟ್ ರಿಯಾಕ್ಟೆಂಟ್ಸ್ ಜೋಡಿ ರಿಯಾಕ್ಟ್ ಆಗಿ ಬಾಂಡ್ ಫಾರ್ಮ್ ಆಗ್ಬಿಡ್ತೈತಿ. ಇಟ್ ಕೆಟಲಿಸ್ಟ್ AlCl3 gets bonded to carboxyl group which shouldn't happen. ಹಂಗಾದ್ರೂ ರಿಯಾಕ್ಷನ್ ಆಗಂಗಿಲ್ಲ. ಇದು ಸ್ಪೆಷಲ್ ಕೇಸ್. ರಿಯಾಕ್ಟೆಂಟ್ಸ್ ಜೋಡಿ ಬಾಂಡ್ ಮಾಡ್ಕೊಂಡು ಕೆಟಲಿಸ್ಟ್ AlCl3 gets bonded to carboxyl group. ಸೊ ಕೆಟಲಿಸ್ಟ್ ಹಂಗೆ ಮಾಡಬಾರ್ದು, ಬಟ್ ಮಾಡುತ್ತಾ, ಅದಕ್ಕೆ ರಿಯಾಕ್ಷನ್ ಆಗಂಗಿಲ್ಲ. ಸೊ ಇದು ಸ್ಪೆಷಲ್ ಕೇಸ್, ಫ್ರೀಡನ್-ಕ್ರಾಫ್ಟ್ಸ್ ಅಲ್ಕೈಲೇಷನ್ ಆಗಂಗಿಲ್ಲ. ಸೊ ESR ಆಗು ಎರಡ, ಒಂದು ನೈಟ್ರೇಷನ್ ಮೆಟಾ ನೈಟ್ರೋ ಬೆಂಜೋಯಿಕ್ ಆಸಿಡ್, ಇನ್ನೊಂದು ಬ್ರೋಮಿನೇಷನ್ ಮೆಟಾ ಬ್ರೋಮೋ ಬೆಂಜೋಯಿಕ್ ಆಸಿಡ್ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ FeBr3. ಸೊ ದೀಸ್ ವೆರ್ ದ ರಿಯಾಕ್ಷನ್ಸ್. ಇದಕ್ಕೆ ನಾವು ರಿಂಗ್ ಡಿಆಕ್ಟಿವೇಟಿಂಗ್ ಗ್ರೂಪ್ ಫಾರ್ ESR ಅಂತ ಕರಿತೀವಿ. ಲಾಸ್ಟ್ ಕೇಸ್ ಒಳಗ ರಿಂಗ್ ಆಕ್ಟಿವೇಟಿಂಗ್ ಗ್ರೂಪ್ ನೋಡಿದ್ವಿ, ಇದು ರಿಂಗ್ ಡಿಆಕ್ಟಿವೇಟಿಂಗ್ ಗ್ರೂಪ್, ಬಿಕಾಸ್ ಇಲ್ಲಿ ನೋಡ್ರಿ ಪಾಸಿಟಿವ್. ಸೊ ರಿಂಗ್ ಡಿಆಕ್ಟಿವೇಟಿಂಗ್ ಗ್ರೂಪ್ ಫಾರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಸೊ ಆರ್ಥೋ ಅಂಡ್ ಪ್ಯಾರಾದಾಗಂತೂ ಆಗಲ್ಲ, ಆದ್ರೆ ಮೆಟಾ ಒಳಗಾಗುತ್ತೆ. ಸೊ ಎರಡು ಎಕ್ಸಾಂಪಲ್ ನೋಡಿದ್ವಿ. ಯಾವ ಎಕ್ಸಾಂಪಲ್, ಮೆಟಾ ನೈಟ್ರೋ ಬೆಂಜೋಯಿಕ್ ಆಸಿಡ್, ಇನ್ನೊಂದು ಮೆಟಾ ಬ್ರೋಮೋ ಬೆಂಜೋಯಿಕ್ ಆಸಿಡ್. ಓಕೆ, ಯೂಸಸ್ ಒಂದೆರಡು ಕೊಟ್ಟಾರ. ಯೂಸಸ್ ಒಂದು 4-5 ಪಾಯಿಂಟ್ ಅದು. ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಮೂರದು ಯೂಸಸ್ ಒಂದು ಸ್ವಲ್ಪ ನೋಡ್ಕೊರಿ. ಯು ಗೋ ಥ್ರೂ ಒಂದು 2 ಪಾಯಿಂಟ್ ನೆನ್ಪಿಟ್ರಿ. So along with this reaction, along with this concept and those couple of reactions, we finish this chapter. Aldehydes, ketones and carboxylic acids is done and dusted. Thank you.